ಕರ್ತವ್ಯ ಅಂತ ಸೋದರೇ ತಂದೆಯ ದೇವನಾಮಗಳು ನಮ್ಮ ರಕ್ಷಕನಾಗಿರತ ಯೇಸು ಕ್ರಿಸ್ತನವರು ದರ್ಶನ ಇದ್ದೀರಿ. ಅದೇ ದೇವರ ಕೃಪೆ ದಯೆಯಿಂದ ನಿಮ್ಮ ಮಧ್ಯದಲ್ಲಿ ಬಂದ್ಬಿಟ್ಟು ಅದರ ಮಹಾಕೃಪೆಗಾಗಿ ಸೋದರನಾಗಿದ್ದೀನಿ. ಕರ್ತವ್ಯ ಪ್ರೀತಿ ಅಂತ ಸೋದರ ಸೋದರಿಗಳೇ, ಕೈ ಒಂದು ಮುಖಾನ ಇತ್ತು ಎಲ್ಲರೂ ತುಂಬಾ ಕಷ್ಟವಾಗಿರ್ಬೋದು ಕಂಟಿನ್ಯೂ ಮಾಡೋಕ್ಕೆ. ಆದ್ರೂ ಕೂಡ ಚಿಂತೆ ಮಾಡ್ಬಿಡಿ, ಆದಷ್ಟು ಬೇಗ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮುಗಿಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಇವತ್ತು ನಾವು ಯಾವ್ದ್ರ ಬಗ್ಗೆ ಓದಕ್ಕೆ ಹೋಗ್ತೀವಿ ಅಂತಂದ್ರೆ, ಇಸ್ರೇಲಿನ ಚರಿತ್ರೆಯಲ್ಲಿ ಒಂದು ಆಗಿದಂತ ಒಂದು ಸನ್ನಿವೇಶ, ಅದರಲ್ಲಿ ನಮ್ಗೆ ಏನ್ ಮಾಡಿದೆ ಅಂತ ಅದೇ ಮಾಡೋಣ. ಅದರ ಅಷ್ಟಕ್ಕೆ ಯಾವ್ದಪ್ಪ ಸನ್ನಿವೇಶ ಅಂತ ನೋಡ್ಬಿಟ್ರೆ, ಇಸ್ರೇಲ್ ಜನಗಳು 5 ದೇಶನ ಬಿಟ್ಟು ಕಾನಾನ್ ದೇಶಕ್ಕೆ ಬಂದಿರೋ ಒಂದು ಸನ್ನಿವೇಶ ನಾವೆಲ್ಲರೂ ಚೆನ್ನಾಗಿ ಗೊತ್ತು. ಇಸ್ರೇಲ್ ಜನರು 5 ದೇಶದಲ್ಲಿ ಯಾವ ಹೋದ್ರು ಅಂದ್ರೆ ಯೋಸೆಫ್ ಕಾಲದಲ್ಲಿ ಏನ್ ಮಾಡ್ತಾರೆ, ವಾಸ ಮಾಡ್ತಾರೆ. ಯೋಸೆಫ್ ಕಾಲ ನೋಡ್ಬೇಕಾದ್ರೆ, ಯೋಸೆಫ್ ಮುಖ್ಯವಾದ ಅಧಿಕಾರಿ ಆಗಿರ್ಬೇಕಾದ್ರೆ ಸಹೋದರರು ನೋಡ್ಬೇಕಾದ್ರೆ ಅವ್ರಿಗೆ ಸರ್ವ ಹೇಳ್ಬಿಟ್ಟು ಒಂದು ಒಳ್ಳೆ ಇನ್ಫ್ಲೂಯೆನ್ಷಿಯಲ್ ಪೊಸಿಷನ್ ಇರೋದ್ರಿಂದ ಗೋಷೇನ್ ಅಂತ ನಗರ ಏನ್ ಮಾಡ್ತಾರೆ, ಅವ್ರಿಗೆ ವಾಸಕ್ಕಾಗಿ ಇಸ್ಕೊಡ್ತಾರೆ. ಯಾಕಪ್ಪ ಗೋಷೇನ್ ಅಂತ ಸ್ಥಳ ಇಸ್ಕೊಂಡ್ರು ಅಂತ ಸತ್ಯವೇದ ನೋಡೋದಂದ್ರೆ, ಆ ಗೋಷೇನ್ ಅಂತ ನಗರ ಬಿಟ್ಟು ಈ ಒಂದು ಕುರಿ ದನಗಳನ್ನ ಮೇಯಿಸಂತ ಒಂದು ಜಾಗಕ್ಕೆ ಆಗಿತ್ತು, ತುಂಬಾ ಒಂದು ರೀಸನಬಲ್ ಆಗಿತ್ತು. ಅದನ್ನ ಏನ್ ಮಾಡ್ತಾರೆ, ಆ ಸ್ಥಳನ ಇಸ್ಕೊಡ್ತಾರೆ. ನೀವೇ ಯೋಚನೆ ಮಾಡಿದ್ರೆ, ಯೋಸೆಫ್ ಬಂದ್ಬಿಟ್ಟು ಎಂತ ಒಂದು ಪದವಿ ಇದ್ರು ಅಂತಂದ್ರೆ, ಫಾರೋ ಬಿಟ್ರೆ ನೆಕ್ಸ್ಟ್ ಯಾರು ಇದ್ದಿದ್ದು ಯೋಸೆಫ್ ಹತ್ರ. ಅವ್ರು ಮನಸ್ಸು ಮಾಡಿದ್ರೆ 5 ದೇಶದಲ್ಲೇ ಒಂದು ಮುಖ್ಯವಾಗಿರುವಂತ ಒಂದು ಅರಮನೆ ಅಥವಾ ಯಾವ ಒಂದು ಸ್ಥಾನ ಮಹಾನಗರದಲ್ಲಿ ಗೌರವದ ಒಂದು ಸ್ಥಳದಲ್ಲಿ ಕೊಡೋದಾಯ್ತು. ಅದು ಬಿಟ್ಬಿಟ್ಟು ಯಾಕೆ ಗೋಷನ್ ಅಂತ ನಗರ ಕೊಟ್ಟರು ಅಂತ ಸತ್ಯವೇದ ನೋಡ್ತೀವಿ. ಅಂದ್ರೆ ಗೋಷನ್ ಅಂತ ನಗರ ಎಲ್ಲ ಇತ್ತು ಅಂತಂದ್ರೆ, 5 ದೇಶದ ಹೊರಗಡೆ ಬಾರ್ಡರ್ ಏನಾಗಿತ್ತು ಅದಿತ್ತು. ಅದು ಮಾತ್ರ ಸತ್ಯವೇದದಲ್ಲಿ ವಾಕ್ಯ ಓದ್ತಾ ಹೇಳ್ತಾ ಇರ್ತಂದ್ರೆ, ಏನ್ರಿ ಈ ಒಂದು 5 ದೇಶದಲ್ಲಿ ಇರೋದ ಜನಗಳಿಗೆ ಈ ಕುರಿ ಮೇಯಿಸೋದು ಕಂಡ್ರೆ ಏನಾಗಲ್ಲ, ಆಗಲ್ಲ, ಅಸಹ್ಯ ಅಂತ ಬೈಬಲ್ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಗೆ ಏನ್ ನೋಡ್ಬೋದು ಅಂದ್ರೆ, ಯೋಸೆಫ್ ನಮಗೆ ದೇವರಲ್ಲಿರೋ ನಂಬಿಕೆ, ಅದೆಷ್ಟೇ ಒಂದು ಪದವಿಯಲ್ಲಿ ತಿಳಿಸ್ತೀವಿ, ಎಷ್ಟೇ ಒಂದು ಗೌರವದ ಸ್ಥಾನದಲ್ಲಿ ತಿಳಿಸ್ತೀವಿ, 5 ದೇಶದಲ್ಲಿ ಇರೋದಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಅದನ್ನ ನೋಡ್ಬೇಕಾದ್ರೆ ಏನ್ರಿ ಈ ತರ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ದೇವರ ಒಂದು ಚಿತ್ರಾನುಸಾರವಾಗಿ 5 ದೇಶದ ಇದ್ರೂ ಸರಿ 5 ದೇಶದ ಜನಗಳೇ ಅವ್ರು ಮಿಂಗಲ್ ಆಗಲ್ಲ ನೋಡಲ್ಲ. ಆದ್ರೆ ದೇವರ ಕೃಪೆ ಏನಿತ್ತು ಅಂತಂದ್ರೆ, ಇಸ್ರೇಲ್ ಜನರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ನೋಡ್ತೀವಿ. ಅಂದ್ರೆ ಇಸ್ರೇಲ್ ಜನಸಂಖ್ಯೆ ಏನಾಯ್ತಂತೆ ಎಲ್ಲಾ 5 ದೇಶದ ಜನಗಳಿಗಿಂತ ಅತಿಯಾಗಿ ಅಭಿವೃದ್ಧಿ ಆಯ್ತು ಅಂತ ನೋಡ್ತೀವಿ. ಆ ವಾಕ್ಯ ಹೋದ್ರ ಎಲ್ಲಪ್ಪ ಅಂತಂದ್ರೆ, ವಿಮೋಚನಾಕಾಂಡ 1ನೇ ಅಧ್ಯಾಯ 6ನೇ ವಾಕ್ಯ ಮತ್ತು 7ನೇ ವಾಕ್ಯ. ಬಳಿಕ ಯೋಸೇಫನು ಅವನ ಅಣ್ಣ ತಮ್ಮಂದಿರು ಆ ಕಾಲದಲ್ಲಿದ್ದವರೆಲ್ಲರೂ ಗತಿಸಿ ಹೋದರು. ಆದರೆ ಇಸ್ರಾಯೇಲ್ಯರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು. ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು. ಆ ದೇಶದಲ್ಲೆಲ್ಲ ತುಂಬಿಕೊಂಡರು. ಆ ದೇಶದೆಲ್ಲ ತುಂಬಿಕೊಂಡರು ಅಂತ ನೋಡ್ತೀವಿ. ಅದರ ಹಾಗೆ ಈಗ ಬಂದ್ರೆ ಅಬ್ರಹಾಂ ಮಾಡಿದಂತ ವಾಗ್ದಾನ ಅದೇ ಗಡಿಗಳನ್ನು ನೋಡ್ತೀವಿ. ಏನ್ ಅಬ್ರಹಾಂ ವಾಗ್ದಾನ ಮಾಡಿದವರು, ಈ ಸಂತತಿಗೆ ಏನ್ ಮಾಡ್ತೀವಿ, ಆಕಾಶದ ನಕ್ಷತ್ರಗಳಿರ್ತಾರೆ, ಅವನೇ ಸಮುದ್ರದಲ್ಲಿರುವಂತ ಮುಸ್ಲಿಂ ಏನ್ ಮಾಡ್ತೀವಿ, ಅಸಂಖ್ಯವಾಗಿ ಮಾಡ್ತೀವಿ. ಹೇಳ್ಬೇಕಾದ್ರೆ ಕೇವಲ 215 ವರ್ಷದಲ್ಲಿ ಇಸ್ರೇಲ್ ಜನಸಂಖ್ಯೆ ನೋಡುತ್ತೆ 5 ದೇಶದವರಿಗೆ ಜಾಸ್ತಿ ಆಗ್ಬಿಟ್ಟು ನೋಡ್ತೀವಿ. ಎಷ್ಟಾಗಿದೆ ಜನಸಂಖ್ಯೆ ಇಸ್ರೇಲ್ ಅಲ್ಲಿ? 5 ದೇಶದಲ್ಲಿ ಇಸ್ರೇಲ್ ಜನಸಂಖ್ಯೆ ಎಷ್ಟಿತ್ತು? ಎಷ್ಟಿತ್ತು? ವಿಮೋಚನಾಕಾಂಡ ಓದೋದಂದ್ರೆ 12:37. ವಿಮೋಚನಾಕಾಂಡ 12:37. 5 ದೇಶನ ಬಿಟ್ಟು ಬರಬೇಕಾದ್ರೆ ಎಷ್ಟು ಜನ ಬರ್ತಾರೆ? ಎಕ್ಸೋಡಸ್ 12:37. ಇಸ್ರಾಯೇಲ್ಯರು ರಮ್ಸೇಸ್ ಪಟ್ಟಣದಿಂದ ಹೊರಟು ಸುಕ್ಕೋತಿಗೆ ಬಂದರು. ಹೆಂಗಸರು ಮಕ್ಕಳು ಅಲ್ಲದೆ ಅವರ ಕಾಲ್ಬಲವೇ ಸುಮಾರು 6 ಲಕ್ಷ ಗಂಡಸರು. ಎಷ್ಟಂತಂದ್ರೆ 6 ಲಕ್ಷ ಯಾರಿದ್ದೀವಿ ಗಂಡಸರು ಅಲ್ರ. ಅಂದ್ರೆ ಏನಿದೆ, ಗಂಡಸರು ಬಿಟ್ಬಿಟ್ಟು ಹೆಣ್ಮಕ್ಳು ಮಕ್ಕಳೆಲ್ಲ ಬರೀ ಗಂಡಸರು ಇದೆ ಅಂತೆ 6 ಲಕ್ಷ. ಅಲ್ರ ಇವಾಗ ಆ ಕಾಲದಲ್ಲಿ ಗಂಡಸರು ಬೇಕಾದ್ರೆ ಮದುವೆ ಆಗಿರೋರು, ಮದುವೆ ಆಗಿರೋರ ಅಂತ ಖಂಡಿತ ಮದುವೆ ಆಗಿರೋರೆ ಅಲ್ರ. ಸರಿ, ಮದುವೆ ಆಗಿರೋರು ಅಂತಂದ್ರೆ ಆ ಕಾಲ ಒಂದು ಕುಟುಂಬದ ಅಕಸ್ಮಾತ್ 3-4 ಜನ ಮಕ್ಕಳಿರೋರು. ಹೆಂಡತಿ ಒಂದು 3 ದಿನ ಮಕ್ಕಳಾಗ್ಬೇಕಂತಂದ್ರೆ ಇಂಟು 5 ಮಾಡಿದ್ದೀನಿ. ಎಷ್ಟಾಗಿದ್ದಾರೆ? ಆಲ್ಮೋಸ್ಟ್ 30 lakhs ಪೀಪಲ್ ಏನಾಗಿದ್ದಾರೆ, ಎಲ್ಲ ಇದ್ದಾರೆ ಅಂತಂದ್ರೆ 5 ದೇಶದಿದ್ದಾರೆ. ಈ ಜನಸಂಖ್ಯೆ ಇಷ್ಟು ಬೇಕು ನೋಡ್ಬಿಟ್ಟು ಫಾರಂ ಏನಾಗಿವಲ್ಲ ಭಯ ಆಗೋಯ್ತು. ಯಾಕೆ ಇವ್ರು ಇದ್ದಾರೆ 5 ದೇಶದ ಬಾರ್ಡರ್ ಇದ್ದಾರೆ. ಆಫ್ ಮಾಡಿದ್ರು ಸರ್, ಆಫ್ ಮಾಡಿದ್ರು. ಓಕೆನಾ ಸರ್? ಎಲ್ಲಿದೆ ಬಾರ್ಡರ್ ಇದ್ದಾರೆ. ಇವಾಗ 5 ದೇಶದ ಜನರ ವಿರುದ್ಧನೇ ಶತ್ರುಗಳ ಜನಸಂಖ್ಯೆ ಅಟ್ಯಾಕ್ ಮಾಡೋದು ಅಂತ ಏನ್ ಮಾಡ್ತಾರೆ ಅಂತಂದ್ರೆ, ಇದನ್ನ ಕಂಟ್ರೋಲ್ ಮಾಡಬೇಕು, ವರ್ಕ್ ಕಂಟ್ರೋಲ್ ಮಾಡಬೇಕು ಅಂತ ಏನ್ ಮಾಡ್ತಾರೆ,
ಹೊಸದಾಗಿ ಬಂದಿರಂತ ಫಾರೋ ಯಾವ ಗಂಡು ಮಕ್ಕಳು ಹುಡ್ತಾರೋ ಗಂಡು ಮಕ್ಕಳು ಏನ್ ಮಾಡಬೇಕಿಲ್ವಾ ಸಾಯಿಸ್ಬೇಕು ಅಂದ್ಬಿಟ್ಟು ಸುಲಿಗಿದ್ರಿಗೆ ಏನ್ ಮಾಡ್ತಾರೆ ಕಮೆಂಟ್ ಕೊಡ್ತಾರೆ. ಅಲ್ಲಿ ಸುಲಿಗಿದ್ರಿಗೆ ಏನ್ ಮಾಡಲ್ಲ ದೇವರ ಭಯ ಇರೋದ್ರಿಂದ ಅವ್ರಿಗೆ ಕೆಲಸ ಮಾಡ್ತಾರೆ. ಅದಕ್ಕೆ ಫಾರೋ ಎಕ್ಸ್ಟೆಂಡ್ ಮಾಡ್ತಾರೆ, ಯಾವ ಗಂಡು ಮಕ್ಕಳು ಹುಡ್ತಾರೋ ಆ ಗಂಡು ಮಕ್ಕಳು ಹಾಕ್ಬೇಕು ನೈಲ್ ನದಿಗೆ ಹಾಕ್ಬೇಕು ಅಂತ ಹೇಳ್ತಾರ. ನೋಡಿ ಯೋಚನೆ ಮಾಡಿದ್ದೀನಿ, ಗಂಡು ಮಕ್ಕಳು ಹುಟ್ಟೋದೇನಿಲ್ಲ ಈ ಕಾಲದಲ್ಲಿ ಎಲ್ಲರೂ ಯಾರು ತಲೆದಾಗಿ ಏನಿಷ್ಟ ಯಾರು ಉಸಿರೇ ಕೊಡ್ತಾರೆ ಮನಸ್ಸಲ್ಲಿ ಆಸೆ ಇದೆ ಗಂಡು ಮಕ್ಕಳು ಬೇಕಂತ ಅದರ ಗಂಡು ಮಕ್ಕಳು ಬೇಕಂತ ಅದ್ರ ಬೇಕಾದ್ರೆ ಇದೇ ಗಂಡು ಮಕ್ಕಳು ತೊಡೋಗ್ಬಿಟ್ಟು ಜೀವಂತವಾಗಿ ನೈವೇದ್ಯ ಹಾಕ್ಬೇಕು ಅಂತಂದ್ರೆ ಅಷ್ಟು ಈಸಿ ಆಗಿರುತ್ತೆ ಕೆಲಸ ಅಲ್ಲೇ ಇಲ್ಲ. ಆದ್ರೆ ಈ ಒಂದು ಕ್ರೂರವಾಗಿ ಆಜ್ಞೆ ಕೊಡ್ಬೇಕಾದ್ರೆ ದೇವರ ಮಕ್ಕಳು ಅವನ ಮೋಸ ಏನ್ ಮಾಡ್ತಾರೆ ಕಾಪಾಡ್ತಾರೆ. ಮೋಸ ಮುಖಾಂತರ ಅವನ 5 ದೇಶದಲ್ಲಿ ಬೆಳೆಸಿ ಅದೇ ಮೋಸ ಮುಖಾಂತರ ಏನ್ ಮಾಡ್ತಾರೆ ಇಸ್ರೇಲ್ ಜನರಿಗೆ ಡೆಲಿವರೆನ್ಸ್ ಕೊಡ್ತಾರೆ. ಅಲ್ವಾ ಅದೇ ನೋಡ್ಬೇಕಾದ್ರೆ ಇಸ್ರೇಲ್ ಜನರು ಕೂಗಿ ಏನ್ ಮಾಡ್ತಾರೆ ಯೆಹೋವನ ಕಿವಿಗೆ ಬಿಟ್ಟು ಅಂತ ನೋಡ್ತೀವಿ ಅಲ್ವಾ. ಅದಕ್ಕೆ ಅವ್ರು ಗೋಳನ್ನ ಕೇಳ್ಬಿಟ್ಟು ದೇವರಿಗೆ ಬಂದ್ರೆ ಅವ್ರಿಗೆ ಪ್ರೇಯರ್ ಆಸನ ಮಾಡ್ತಾರೆ, ನಿಮ್ಮ ಒಂದು ಕೂಗು ನನ್ನ ಕಿವಿಗೆ ಇದೆ ಬಿದ್ದಿದ್ರೆ ಅದರಿಂದ ನಾನೇನ್ ಮಾಡ್ತೀನಿ ನಿಮ್ಮ 5 ದೇಶದ ವಾಗ್ದಾನ ಮಾಡೋದು ಭೂಮಿಗೆ ಕೊಡೋಗ್ತೀನಿ ಅಂತ ಹೇಳ್ತಾರೆ ಅಲ್ವಾ. ಹಾಗೆ ವಿಮೋಚನಾ ಕಾಂಡದಲ್ಲಿ 3ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ. ಎಕ್ಸೋಡಸ್ 3rd chapter 7-8 verse. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿದ್ದು, ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತ್ಯರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಆಲೋಚನೆಯನ್ನು ಕರೆಯುವ ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿಬ್ಬಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಇಳಿದು ಬಂದಿದ್ದೀನಿ ಅಂತ ಹೇಳಿದ್ರೆ ದೇವರು ವಾಗ್ದಾನ ಮಾಡ್ತಾರೆ. ಅದೇ ನೋಡ್ಬೇಕ್ರೆ ಯಾವ ದೇಶಕ್ಕೆ ಹೋಗ್ಬೇಕಂದ್ರು ಇಸ್ರೇಲ್ ದೇಶ. ಇಸ್ರೇಲ್ ದೇಶಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಪ್ರಾಮಿಸ್ ಲ್ಯಾಂಡ್ ಅಂತ ನೋಡ್ತೀವಿ. ಫಾದರ್ಸ್ ಲ್ಯಾಂಡ್ ಅಂತ ನಾವೇ ಮಾಡ್ತೀವಿ ನೋಡಿ. ಅದಕ್ಕೆ ಪ್ರಾಮಿಸ್ ಲ್ಯಾಂಡ್ ಅಂತ ಹೆಸರು ಹೇಗೆ ಬಂದಿದ್ರು ಅಂದ್ರೆ ದೇವರು ಮಾಡಿದಂತ ಈ ಒಂದು ವಾಗ್ದಾನ, ಮತ್ತೆ ಅಬ್ರಹಾಮಿಗೆ ಮಾಡಿದಂತ ವಾಗ್ದಾನ. ಆ ಆಧಾರದ ಮೇಲೆ ಇವತ್ತು ಲ್ಯಾಂಡ್ ಏನಿದೆ ಅಂದ್ರೆ ಪ್ರಾಮಿಸ್ ಲ್ಯಾಂಡ್ ಅಂತ ಹೇಳ್ತಾರೆ. ಅದು ನೋಡ್ಬೇಕಾದ್ರೆ ದೇವರಿಗೆ ಮಾತನಾಡ್ತಕ್ಕಂತೆ ಮೋಸ ಮುಖಾಂತರ ಏನ್ ಮಾಡ್ತಾರೆ ಇಸ್ರೇಲ್ ಜನರನ್ನ 5 ದಿವಸ ಬಿಡುಗಡೆ ಮಾಡ್ತಾರೆ. ಹೇಗೆಂದ್ರೆ 10 ಉಪದ್ರವಗಳು ಅದರ ಕೊನೆಯದಾಗಿ ಈ ಪಸ್ಕದ ಒಂದು ಇದು ಬರಬೇಕಾದ್ರೆ ಎಲ್ಲಾ ಶಿಶು ಮಕ್ಕಳನ್ನ ಸಮರ್ಸ್ತಾರೆ. ಅದ ಇಸ್ರೇಲ್ ಅಂತ ಶಿಶು ಮಕ್ಕಳಿಗೆ ಏನಾಗಲ್ಲ, ಯಾವುದೇ ರೀತಿ ಪ್ರಾಣ ಹಾನಿ ಆಗಿರಲ್ಲ. ಈ ರೀತಿ ಏನ್ ಮಾಡ್ತಾರೆ ದೇವರನ್ನ ಬಿಡುಗಡೆ ಮಾಡಿ ಎಲ್ಲಿಗೆ ಕಷ್ಟಪಡ್ತಾರೆ ಅಂತಂದ್ರೆ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ದೇವರು ಒಂದು ಶಾರ್ಟ್ ಕಟ್ ರೂಟ್ ಅಲ್ಲಿ ಕೆಂಪು ಸಮುದ್ರ ಮುಖಾಂತರ ಬರೋದು ಅವಶ್ಯಕತೆ ಇಲ್ಲ. ದೇವರ ಏನ್ ಮಾಡ್ತಾರೆ ಕರ್ಕೊಂಡು ಹೋಗ್ಬೇಕು. ಆದ್ರೆ ದೇವರ ಕರ್ಕೊಂಡು ಬಂದಿಲ್ಲ, ಬೇಕು ಅಂತ ಏನ್ ಮಾಡ್ತಾರೆ ಕೆಂಪು ಸಮುದ್ರ ಮಾರ್ಗವಾಗಿ ಕರ್ಕೊಂಡು ಬರ್ತಾರೆ. ನೋಡಿ ಹೋದ ವಾಕ್ಯ ವಿಮೋಚನಾ ಕಾಂಡ 13:17. ಎಕ್ಸೋಡಸ್ 13:17. ಫರೋಹನು ಇಸ್ರಾಯೇಲರಿಗೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟಾಗ ಫಿಲಿಸ್ಟಿಯರ ದೇಶದೊಳಗಣ ಮಾರ್ಗ ಹತ್ತಿರವಿದ್ದರೂ ದೇವರು ಆ ದಾರಿಯಲ್ಲಿ ಅವರನ್ನು ನಡೆಸದೆ, ಆ ಮಾರ್ಗ ಹತ್ತಿರವಿದ್ದರೂ ದೇವರು ಹಾಗೆ ನಡೆಸದೆ ಕೆಂಪು ಸಮುದ್ರದ ಬಳಿಯಲ್ಲಿರುವ ಮರಳು ಕಾಡಿನ ದಾರಿಯಲ್ಲಿಯೇ ಸುತ್ತಾಗಿ ನಡೆಸಿಕೊಂಡು ಹೋದರು. ಕೆಂಪು ಸಮುದ್ರದ ಮಾರ್ಗವಾಗಲೇ ಬೇಕು ಕರ್ಕೊಂಡು ಬರ್ತಾರೆ. ಯಾಕೆಂದ್ರೆ ಕೆಂಪು ಸಮುದ್ರ ವಿಭಾಗ ನೋಡ್ಬೇಕು, ಅದ್ಭುತ ನೋಡಿ ವಿಶ್ವಾಸ ಇದನ್ನ ಹೆಚ್ಚಾಗಬೇಕು ಅಂತ ಇದನ್ನ ಪರೀಕ್ಷೆ ಮಾಡಿ ದೇವರೇ ಮಾಡ್ತಾರೆ ಈ ಒಂದು ಮಾರ್ಗದಲ್ಲಿ ಕರ್ಕೊಂಡು ಬರ್ತಾರೆ. ಅದರ ಸರಿ ಕೆಂಪು ಸಮುದ್ರದಲ್ಲಿ ಹಾಕ್ಬಿಟ್ಟು ಇಸ್ರೇಲ್ ಹೆಂಗ ನಡ್ಸ್ಕೊಂಡು ಬರ್ತಾರೆ ಅಂತಂದ್ರೆ ಪ್ರಾಮಿಸ್ ಲ್ಯಾಂಡ್ ಬಾರ್ಡರ್ ಒಳಗೆ ಏನ್ ಮಾಡ್ತಾರೆ ಬರ್ತಾರೆ. ಅದರ ಏನಂದ್ರೆ ಈ ಬರೋದಕ್ಕೆ ಒಂದು ಏನೇ ಮಾಡ್ತಾರೆ ಹೆಂಗ್ ತಗೊಂಡ್ಬರ್ತಾರ ಕಾಲೇಜ್ ಬರ್ದಿಯಾ ಅಂತ ಒಂದು ಬಾರ್ಡರ್ ತಂದ್ಬಿಟ್ಟು ಇವಾಗ ಏನ್ ಮಾಡ್ಬೇಕು ಕಾಲೇಜ್ ದೇಶಕ್ಕೆ ಎಂಟ್ರಿ ಆಗ್ಬೇಕು. ಆವಾಗ ಇಸ್ರೇಲ್ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಎಲ್ಲ ಇಸ್ರೇಲ್ ಏನ್ ಮಾಡ್ತಾರೆ ಬಾರ್ಡರ್ ಹತ್ರ ಬಂದ್ರು ಕಾಲೇಜ್ ದೇಶಕ್ಕೆ ಹೋಗ್ಬಿಟ್ರ ಮತ್ತೆ ಏನ್ ಮಾಡೋದು ಅಲ್ಲ ದೊಡ್ಡ ನಂತರ ಅದಕ್ಕಿಂತ ಮುಂಚೆ ಹೇಳಿ ಯಾರು ಕಳಿಸ್ತಾರೆ ಅದರ ಏನೇ ಗೂಢಾಚಾರಿಗಳು ಕಳಿಸ್ತಾರೆ. ದೇವರು ವಾಗ್ದಾನ ಮಾಡಿದ ಭೂಮಿ ಚೆನ್ನಾಗಿದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೆ ಏನ್ ಮಾಡ್ತಾರೆ ಯಾರು ಕಳಿಸ್ತಾರೆ ಗೂಢಾಚಾರಿಗಳನ್ನ ಸ್ಪೈಗಳನ್ನ ಹೋಗ್ಬಿಟ್ಟು ದೇವರು ಮಾಡಿದ ಭೂಮಿ ಈ ಭೂಮಿ ಚೆನ್ನಾಗಿದೆ ಚೆಕ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಲ್ಲಿ ಕಳಿಸ್ತಾರೆ ಅಲ್ವಾ. ಯೋಚನೆ ಮಾಡ್ರೆ ದೇವರು ವಾಗ್ದಾನ ಮಾಡಿದ ಭೂಮಿ ಚೆನ್ನಾಗಿರ್ತದ ಇಲ್ವಾ, ಅದು ಇನ್ನೇನು ಡೌಟ್ ಇನ್ನೇನು ಚೆಕ್ ಮಾಡ್ಬೇಕಲ್ವಾ ಅಲ್ವಾ. ಅದೇ ಅವ್ರಿಗೆ ವಿಶ್ವಾಸನೇ ಇಲ್ಲ ಅಂತಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಒಂದೊಂದು ಗೋತ್ರದಿಂದ ಒಬ್ಬೊಬ್ಬ ಹಿರಿಯರು ಏನ್ ಮಾಡ್ತಾರೆ ಸೆಲೆಕ್ಟ್ ಮಾಡ್ತಾರೆ. ಎಷ್ಟು ಜನ ಹಿರಿಯರು ಬಂದ್ರು 12 ಜನ ಹಿರಿಯರನ್ನ ಆಯ್ಕೆ ಮಾಡ್ಬಿಟ್ಟು 12 ಜನ ಏನ್ ಮಾಡ್ತಾರೆ ಶೀಘ್ರ ತಗೊಳ್ತಾರೆ. ತಗೊಂಡೋಗಿದ್ಮೇಲೆ 12 ಜನ ಏನ್ ಮಾಡ್ತಾರೆ ರಿಪೋರ್ಟ್ ನ
ತಗೊಂಡ್ಬರ್ತಾರೆ ಅಲ್ಲ, ಅದರಲ್ಲಿ ಎಷ್ಟು ಜನ ಒಳ್ಳೆ ರಿಪೋರ್ಟ್ ಬಂದ್ರು, ಎಷ್ಟು ಜನ ತಪ್ಪಾಗಿ ರಿಪೋರ್ಟ್ ಬಂದ್ರು? 10 ಜನ ಏನಿಲ್ವಾ ಒಳ್ಳೆ ರಿಪೋರ್ಟ್ ಬಂದ್ರ? 10 ಜನ ರಿಪೋರ್ಟ್ ಬಂದ್ರ? ಏನ್ ರಿಪೋರ್ಟ್ ನೋಡಿ ಹೋದರ ಅರಣ್ಯಕಾಂಡದಲ್ಲಿ 14ನೇ ಅಧ್ಯಾಯ. ಓಕೆ, ನಂಬರ್ಸ್ 13 ಚಾಪ್ಟರ್, ನಂಬರ್ಸ್ 13 ಚಾಪ್ಟರ್ ವರ್ಸ್ 26 ಓದಿ. ಅವರು 40 ದಿವಸಗಳು ಆ ದೇಶವನ್ನು ಸಂಚರಿಸಿ ನೋಡಿದ ಮೇಲೆ ಪಾರಾನ್ ಅರಣ್ಯದಲ್ಲಿದ್ದ ಮೋಶೆ, ಆರೋನರ ಮತ್ತು ಇಸ್ರಾಯೇಲ್ಯರ ಸರ್ವ ಸಮೂಹದವರ ಬಳಿಗೆ ಕಾದೇಶಿಗೆ ಬಂದು ಅವರಿಗೆ ಸಮಾಚಾರವನ್ನು ತಿಳಿಸಿ ಆ ದೇಶದ ಹಣ್ಣುಗಳನ್ನು ತೋರಿಸಿದರು. ದೇಶದ ಹಣ್ಣುಗಳು ಏನ್ ಮಾಡ್ತಾರೆ ನೋಡಿ, ನಮ್ಗೆ ಚೆನ್ನಾಗಿ ಗೊತ್ತು. ಹಣ್ಣುಗಳು ಈಗ ಬರ್ತಂದ್ರೆ ಭುಜಬರಿ ಕೂಡ ಏನ್ ಮಾಡ್ತಾರೆ, ಹೈಬ್ರಿಡ್ ಫ್ರೂಟ್ಸ್ ಗಳು ಇಷ್ಟ ಚೆನ್ನಾಗಿದೆ, ಗೋಬಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹೇಳ್ಬೋದು ನೆಕ್ಸ್ಟ್ ಅವರು ಮೋಶೆಗೆ, ನೀನು ನಮ್ಮನ್ನು ಕಳುಹಿಸಿದ ದೇಶಕ್ಕೆ ಹೋದೆವು, ಅದು ಹಾಲು ಜೇನು ಹರಿಯುವ ದೇಶವೇ, ಅಲ್ಲಿನ ಹಣ್ಣುಗಳು ಇಂಥವು, ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು. ನೋಡಿ, ಎಲ್ಲ ಹೇಳ್ಬೋದು ಹೊರಗೆ ಹೇಳ್ಬಿಡ್ತಾರೆ ಅಂತಂದ್ರೆ ಒಂದು ನೆಗೆಟಿವ್ ಆಗಿರೋ ಪಾಯಿಂಟ್ ಹೇಳ್ತಾರೆ. ಆದ್ರೆ ಅಲ್ಲಿರಂತ ಒಂದು ದೇಶದ ನಿವಾಸಿಗಳಿರಂತೆ ಬಲಿಷ್ಠರು. ಹೆಂಗಿದ್ರೆ ಬಲಿಷ್ಠ ಆಗಿದೆ ಅಂತಂದ್ರೆ 37 ವರ್ಷ ಹೋಗಿದ್ವಿ. ಅದಲ್ಲದೆ ಇವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಯೇಲರಿಗೆ ಅಶುಭ ಸಮಾಚಾರವನ್ನು ಹೇಳುವವರಾಗಿ, ನಾವು ಸಂಚರಿಸಿ ನೋಡಿದ ದೇಶವು ತನ್ನಲ್ಲಿ ವಾಸಿಸುವವರನ್ನು ನುಂಗಿ ಬಿಡುತ್ತದೆ. ಅದಲ್ಲದೆ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ ಬಹಳ ಎತ್ತರವಾದವರು, ಅಲ್ಲಿ ನೆಫೀಲಿಯರನ್ನು ಅಂದರೆ ನೆಫೀಲಿಯ ವಂಶದವರಾದ ಉನ್ನತ ಪುರುಷರನ್ನು ನೋಡಿದೆವು. ಉನ್ನತ ಪುರುಷರಿಗೆ ನಾವು ಅವರ ಮುಂದೆ ಮಿಡಿತಗಳಂತೆ ಇದ್ದೇವೆಂದು ತಿಳ್ಕೊಂಡೆವು, ಅವರಿಗೂ ನಾವು ಹಾಗೆಯೇ ತೋರಿದೆವು ಅಂದರು. ನೋಡುವ ಹೆಂಗಪ್ಪ ಇದ್ದಾರೆ ಜನ ನಿವಾಸಿಗಳು ಅವ್ರು ನಮ್ಮಲ್ಲಿ ನುಂಗ್ಬಿಡ್ತಾರೆ, ಏನ್ ಮಾಡ್ತಾರೆ ಅಲ್ಲಿ ಸುದ್ದಿ ತಗೊಂಡ್ಬಿಡ್ತಾರೆ ಅಲ್ವಾ. ಸೊ ಅಲ್ಲಿಗೆ 12 ಜನ ನ್ಯೂಸ್ ಅಲ್ಲಿ 10 ಜನ ಏನ್ ಮಾಡ್ತಾರೆ, ಅವ್ರು ಫಾಸ್ಟ್ ಕೊಡ್ತಾರೆ. ಇವೇ ಏನ್ ಮಾಡಿ ಒಳ್ಳೆ ರಿಪೋರ್ಟ್ ಯಾರು ಇದ್ರು 10 ಜನ ಏನ್ ಮಾಡ್ತಾರೆ ಫಾಸ್ಟ್ ಕೊಡ್ತಾರೆ. ನಾವು ಯಾವಾಗ ಯಾಕೆ ಮಾಡೋದು ಮೆಜಾರಿಟಿ ಮೆಜಾರಿಟಿ ಅದಕ್ಕೆ ಏನ್ ಮಾಡ್ತಾರೆ, ಸರಿ ನಾವು ಏನ್ ಮಾಡ್ತಾರೆ ಎಲ್ಲರಿಗೂ ಮಠ ಇಟ್ಬಿಡ್ತಾರೆ. ಏನ್ ಮಠ ಇಡ್ತಾರೆ ಅಂತಂದ್ರೆ ಮೋಸಗಳಿಗೆ ಏನ್ ಮಾಡ್ತಾರೆ, ರಿವೋಲ್ಟ್ ಮಾಡ್ತಾರೆ. ಅದ್ರ ನಮ್ಮ ಸೈನ್ಸಿಫಿಕ್ ಕರ್ಕೊಂಡ್ ಬಂದಿದ್ಯಾ, ನಮಗೆ ಸ್ಮಶಾನ ಇಲ್ವಾ, ಅದರಿಂದ ನಮ್ಮ ಸಮಾಜ ಇಲ್ವಾ, 5 ದೇಶದ ಈ ಕಾರಣ ಕರ್ಕೊಂಡ್ ಬಂದ್ರ ಅಂತ ಏನ್ಮಾಡ್ತಾರೆ ಗೌರವಬಿಟ್ಟು ಅಲ್ಲಿ ಮೋಸಸ್ನ ಕಲ್ವರ್ಬಿಟ್ಟು ಸಾಯಿಸ್ಬಿಟ್ಟು ಹೊಸ ಲೀಡರ್ ನೇಮಿಸ್ಬಿಟ್ಟು ಎಲ್ಲೋ ಡಿಸೈಡ್ ಮಾಡ್ತಾರೆ. ಅಂದ್ರೆ ಅದರಿಂದ 5 ದೇಶಕ್ಕೆ ಡಿಸೈಡ್ ಮಾಡಿದ್ರೆ ಯೋಚನೆ ಮಾಡಿದ್ದೀನಿ. ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಕಣ್ಣೀರಿಟ್ಟಿದ್ದು 5 ದೇಶ ಏನಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಆನಂದ ಹೋಗ್ಬೇಕು ಅಂತ ಅಂದ್ಬಿಟ್ಟೆ ಅಲ್ಲ. ಇಷ್ಟೆಲ್ಲ ಒಳ್ಳೆ ರೀತಿಯಲ್ಲ ನೋಡ್ಸಿದ್ದರೂ ಕೂಡ ತಿರ್ಗಾ ಹೋಗ್ತಾರೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಶುರು ಮಾಡ್ತಾರೆ. ಅವಾಗ ಏನಪ್ಪ ಮಾಡ್ತಾರೆ ಇಸ್ರೇಲ್ಗಳು ಟೆಲಿಫೋನ್ ಆಗಿರೋ ಮಾತು ಹೇಳ್ತಾ ಬರ್ತೀನಿ. ಇಲ್ಲಿ ನಂಬರ್ 14 ಚಾಪ್ಟರ್ ವರ್ಸ್ 2 ಓದಿ. ನಂಬರ್ 14:2 ಇಸ್ರಾಯೇಲ್ಯರೆಲ್ಲರೂ ಮೋಶೆ ಆರೋನರಿಗೆ ವಿರುದ್ಧವಾಗಿ ಗುರುಹುಟ್ಟಿ ನಾವು ಐಗುಪ್ತ ದೇಶದಲ್ಲಿಯೇ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು. ಸುಮ್ಮನೆ ತಪ್ಪಿಲ್ಲ ಅಂದ್ರೆ ಇವ್ರ ಬಾಯಿಗೆ ಏನಂದ್ರು, ನಾವು ಐಗುಪ್ತ ದೇಶದಲ್ಲಿ ಸತ್ತಿದ್ದಿರಲ್ಲ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ನೆಕ್ಸ್ಟ್ ಈ ಅರಣ್ಯದಲ್ಲಿ ಯಾದರೂ ಸತ್ತಿದ್ದರೆ ಮೇಲಾಗಿತ್ತು. ನೋಡ್ರ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಾಗ್ತದೆ, ಈ ಅರಣ್ಯದಲ್ಲಿ ಸತ್ತಿದ್ರೆ ಹೇಗಾಯ್ತು, ಎಷ್ಟೋ ಚೆನ್ನಾಗಿರ್ತಾ ಇತ್ತು. ದೇವ್ರು ಏನ್ ಮಾಡ್ತಾರೆ, ತಥಾಸ್ತು ಹಂಗೆ ಆಗಪ್ಪ ದೇವರು ಆನ್ಸರ್ ಮಾಡ್ತಾರಲ್ಲ. 20 ವರ್ಷದ ಮೇಲ್ಪಟ್ಟಿರುವಂತ ಜನರು 5 ದೇಶದ ಯಾರ್ಯಾರು ಬಂದಿದ್ರು ಒಬ್ಬ ಕಾರಣವೇಶನ್ ಕೊಡೋದು ಹೋಗ್ಲೇ ಕಾರಣ ದೇವರು ಏನ್ ಪನಿಷ್ಮೆಂಟ್ ಕೊಡ್ತಾರಂದ್ರೆ ಅರಣ್ಯದಲ್ಲೇ 40 ವರ್ಷ ಏನ್ ಮಾಡ್ತಾರೆ, ಹೋಗಿ ಜಾಗಲೇ ಸುತ್ತಾಡ್ತಾರೆ. ಜಸ್ಟ್ ಥಿಂಕ್ ಮಾಡಿ, ಇವಾಗ ದೇವರು ಶಿಕ್ಷೆ ಕೊಟ್ಟರು ಅಲ್ವಾ, 40 ವರ್ಷ ಏನ್ ಮಾಡ್ತಾರೆ ಅಲ್ಲೇ ಅರಣ್ಯದಲ್ಲಿ ತಿರುಗಾಡ್ತಾರೆ. ಯಾಕೆ ಒಬ್ಬರನ್ನು ಅಟೆಂಪ್ಟ್ ಮಾಡಿ ಎಸ್ಕೇಪ್ ಆಗಿ ಕಾಂಗ್ರೆಸ್ ಬಾರ್ಡ್ ವಾಸ ಮಾಡಿದ್ರೆ ಯಾಕೆ ಮಾಡಿಲ್ಲ? 40 ವರ್ಷ ಅಲ್ಲೇ ತಿರುಗಾಡೋದು. ಯಾಕೆ ದೇವರು ತಿರುಗಾಡೋದ ಬಿಟ್ಟರು ಅಂತಂದ್ರೆ ಬ್ಲೈಂಡ್ನೆಸ್. ಅದರ ಯೆಹೋವನ ಆಜ್ಞೆಗಳನ್ನ ಕೈಗೊಂಡು ನಡೆದಿಲ್ಲ ಅಂತಂದ್ರೆ ಅಂತ ವ್ಯಕ್ತಿಗಳಿಗೆ ದೇವರು ಯಾವ ತರ ಕೊಡ್ತಾರೆ ಅಂತ ಬಿಡ್ತಾರೆ ಅಂತಂದ್ರೆ ದಾರಿ ಇದ್ರೂ ಸರಿ ದಾರಿ ಏನಾಗೋದವ್ರಿಗೆ ಗೊತ್ತಾಗ್ಬೋದು. ಆ ತರ ದೇವ್ರು ಏನ್ ಮಾಡ್ತಾರೆ ಮಾಡ್ಬಿಟ್ರು. ಇಸ್ರೇಲ್ ಮಾಡಿರೋದೇ ನೋಡಿ. ಆದಾಮು ಈಡೇನ್ ಹೊರಗಡೆ ಬಂದ, ದೇವ್ರು ಏನ್ ಮಾಡಿದ್ರು, ತಿರ್ಗಾ ಈಡೇನ್ ಹೊರಗೆ ಹೋಗ್ಬಿಡ್ತಾರೆ ಅಂತ ಕೈ ಮಾಡ್ರು ದೇವರು.
ಯಾರಂತ ಅದರ ಕಾವಲು ಇಟ್ರು ಅದರ ತಿರುಗು ಇಟ್ರು. ಇವತ್ತೆಲ್ಲೋರು ಇವತ್ತೆಲ್ಲೋರು ಅಲ್ಲೇ ಹೋದೆ ನೋಡೋದು ಎಲ್ಲೋದೆ ಕೆರುಗಳು ನೋಡ್ತಾ ಇರ್ತಾರೆ. ಕೆರುಗಳೇನೇ ಇಲ್ಲ ದೇವರು. ದೇವರು ಏನ್ ಮಾಡ್ಬೇಕಂದ್ರೆ ಅವ್ರ ಮೈಂಡ್ ನಾಯಿ ಮಾಡೋ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡ್ತಾರೆ. ಆ ಸ್ಥಳವನ್ನು ಗುರುತುಪಡಿಸಿ ಆಗಿದ ರೀತಿಯಲ್ಲಿ ದೇವರು ಎಲ್ಲೋ ವಿಷಯ ಮಾಡಿದ್ರೆ ಹೈಟ್ ಮಾಡಿದ್ರೆ. ಇದೇ ರೀತಿ ಇಸ್ರೇಲರು ವನಾಂತರದಲ್ಲೇ ಅರಣ್ಯದಲ್ಲೇ 40 years ಇರಬೇಕು ತಿರುಗಾಡೋ ರೀತಿಯಲ್ಲಿ ದೇವರು ಮಾಡಿದ್ರೆ ಅವ್ರ ಮೈಂಡ್ ಕಂಪ್ಲೀಟ್ ಆಗಿ ನೋಡ್ರು. ಹೇಗಾಯ್ತು 20 ವರ್ಷ ತಿರುಗಿಬಿಟ್ರೆ ನೋಡ್ರಿ ಎಲ್ಲ ಮಾಡ್ಬಿಟ್ರು ಅಲ್ವಾ. ಇವಾಗ ಹೊಸ ಜನರೇಷನ್ ಏನಾಯ್ತು ಬಂತು ಅಲ್ವಾ. ಇನ್ಕ್ಲೂಡಿಂಗ್ ಮೋಸಸ್, ಮಿರಿಯಂ, ಆರೋನ್ ಎಲ್ಲ ಏನಾದ್ರು ಕತ್ತಬಿಟ್ರು. ಭಾರತ ಬರೀ ತಕ್ಷಣ ಹೊಸ ಟೀಮ್, ಹೊಸ ಲೀಡರ್. ಯಾರು ಲೀಡರ್? ಜೋಶುವ ಅಂತ. ಜೋಶುವಗೆ ದೇವರು ಹೇಳ್ತಾರೆ ಕೇಳಿದ್ದೀನಿ. ಜೋಶುವ ಬುಕ್ ಆಫ್ ಜೋಶುವ ಫಸ್ಟ್ ಚಾಪ್ಟರ್, ಜೋಶುವ ಫಸ್ಟ್ ಚಾಪ್ಟರ್ ವರ್ಸಸ್ 1, 2 and 3. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು, ನೀನು ಈಗ ಎದ್ದು ಸಮಸ್ತ ಪ್ರಜಾಸಹಿತವಾಗಿ ಈ ಯೊರ್ದಾನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನೀನೇ ಕಡಿವಲ್ಲ ಕೊಡುವಂತ ದೇಶಕ್ಕೆ ನೀನು ಹೋಗು. ಆಮೇಲೆ ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಮೋಸಸ್ಗೆ ಹೇಳಿದಂತೆ ಕಾಲಿಡುವ ಸ್ಥಳ ಎಲ್ಲ ಯಾರು ಕೊಡ್ತೀನಿ ಅಂತ ನೀನೇ ಕೊಡ್ತೀನಿ ಅಂತಂದ್ರು. ಅದರ ಮೋಸಕ್ಕೆ ಏನಂತಂದ್ರೆ ಮೋಸಸ್ ಪ್ರವೇಶ ಮಾಡಿದ್ರು. ಆ ವಾಗ್ದಾನ ಮೇಲೆ ನಂಬಿಕೆ ಇದ್ದು ಹೇಳ್ಬೇಕು ಜನರಿಗೆ ನಾನಾ ದೇಶಕ್ಕೆ ಹೋಗ್ಬೇಕಾಗಿತ್ತು. ತಿರ್ಗಿ ಅದ್ಬಿಟ್ಟು ಹೋಗಿ ಗೂಢಾಚಾರಗಳಿಗೆ ಕಳಿಸ್ಬಿಟ್ಟು ಹೆಂಗಿದೆ ಒಂದು ಜಾಗ ಚೆಕ್ ಮಾಡೋ ಅವಶ್ಯಕತೆ ಏನಿಲ್ಲ ಇರ್ಲಿಲ್ಲ. ಅದ್ರಲ್ಲಿ ನೋಡ್ಬೇಕಾದ್ರೆ ನೀನು ಕಾಲಿಡುವ ಸ್ಥಳ ನೀನು ಕೊಡ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಅರಣ್ಯವು ಈ ಲೆಬನಾನ್ ಪರ್ವತವು ಮೊದಲುಗೊಂಡು ಯೂಫ್ರಿಟಸ್ ಮಹಾನದಿಯವರೆಗಿರುವ ಹಿತ್ತಿಯರ ದೇಶವೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲಲು. ಜೀವಮಾನವೆಲ್ಲ ಒಬ್ಬರು ಹಿಂದಿನಂತೆ ನಿಲ್ಲಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ 7ನೇ ವಾಕ್ಯ, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿ. ಆಗ ಒಂದು ಎಚ್ಚರಿಕೆ ಕೊಡ್ತಾರೆ. ಏನಪ್ಪ ಮಾಡ್ಬೇಕು ಅಂದ್ರೆ ಮೋಸೆ ಧರ್ಮಶಾಸ್ತ್ರ ಕೊಟ್ಟಲ್ಲ, ಇದೆಲ್ಲ ಧರ್ಮಶಾಸ್ತ್ರ ಏನ್ ಮಾಡ್ಬೇಕು? ಕೀಪ್ ಅಪ್ ಮಾಡ್ಬೇಕು, ಒಂದು ಕೂಡ ಬ್ರೇಕ್ ಮಾಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ 11th verse 9 ಕೊಟ್ಟದ್ದು. ನೀವು ಪಾಳ್ಯದ ಎಲ್ಲಾ ಕಡೆಗೂ ಹೋಗಿ ಜನರಿಗೆ ನೀವು ಇನ್ನು 3 ದಿವಸಗಳಲ್ಲಿ ಈ ಯೊರ್ದಾನ್ ಹೊಳೆಯನ್ನು ದಾಟಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವ ದೇಶವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಹೋಗಬೇಕು. ನೋಡ್ರಾ, ಎಷ್ಟು ದಿನ ಅಂದ್ರೆ 3 ದಿವಸ ಏನ್ ಮಾಡ್ಬೇಕು? ಟೈಮ್ ಕೊಡ್ತಾರೆ. 3 ದಿವಸದಲ್ಲಿ ಏನಾಗ್ತಾರ ಈ ಒಂದು ಸ್ಥಳದಿಂದ ಟೈಮ್ ಹೋಗ್ತೀರಾ ನಾನಾ ದೇಶಕ್ಕೆ ಹೋಗ್ತಾರೆ ವಶಪಡಿಸ್ಕೊಡ್ತೀರಾ ಅಂತ ಹೇಳಿದ್ರಲ್ವಾ. ಇವಾಗ ಇದೆಲ್ಲ ಮಾತು ಹೇಳಿದ್ಮೇಲೆ ಜನರಲ್ ರಿಯಾಕ್ಷನ್ ಇತ್ತು ಕೊಡಿದ್ದೀನಿ. ಅದೆಲ್ಲ ಹೋಗೋಣ. ವರ್ಸ್ 16, 17, 18 ಯೋಶುವ 1ನೇ ಅಧ್ಯಾಯ 14-15. ಅವರು ಯೆಹೋಶುವನಿಗೆ, ನೀನು ನಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಮಾಡಬೇಕು, ಎಲ್ಲಿಗೆ ಕಳುಹಿಸಿದರೂ ಹೋಗಬೇಕು. ನಾವು ಮೋಶೆಯ ಎಲ್ಲಾ ಮಾತುಗಳನ್ನು ಕೇಳಿದಂತೆ ನಿನ್ನ ಮಾತುಗಳನ್ನು ಕೇಳಬೇಕು. ಅಬ್ಸರ್ವ್ ಮಾಡೋಣ. ಫಸ್ಟ್ ಟೈಮ್ ಜನಗಳಿಗೆ ಮೋಸಗೆ ನೀವು ಹೇಳೋ ಮಾತೆಲ್ಲ ಕೇಳ್ತಿದ್ದೀರ. ನಾನು ಹೇಳೋ ಮಾತು ನೀವು ಕೇಳಪ್ಪ. ಇವ್ರು ಹೇಳಿದ್ರೆ ಜನಗಳಿಗೆ ಹೊಸ ಜನರೇಷನ್ ಇದೆ, ಫುಲ್ ಮೈಂಡ್ ಸೆಟ್ ಚೇಂಜ್. ಹೆಂಗ್ ಹೇಳ್ತಾರೆ ಯೋಶುವನಿಗೆ ಅಂತಂದ್ರೆ ನೀವು ಹೇಳೋದನ್ನ ನಾವೇ ಮಾಡ್ತೀವಿ ಕೇಳ್ತೀವಿ. ಫಸ್ಟ್ ಟೈಮ್ ನಮಗೆ ನೋಡಿದ್ವಿ. ಫಸ್ಟ್ ಟೈಮ್ ಮೋಸಸ್ ಜನರು ರಿವೈವ್ ಮಾಡೋದು. ಸೆಕೆಂಡ್ ಟೈಮ್ ಸಿಚುವೇಶನ್ ಚೇಂಜ್, ಹೊಸ ಲೀಡರ್, ಅದೇ ಸೇಮ್ ಪ್ರಾಮಿಸ್ ಲ್ಯಾಂಡ್. ಅದರ ಅದೇ ಜನರ ರಿಯಾಕ್ಷನ್ ಇದೆ ಅಂದ್ರೆ ನೀವು ಹೇಳೋದನ್ನ ನಾವು ಕೇಳ್ತೀವಿ. ಆಮೇಲೆ ನಿನ್ನ ದೇವರಾದ ಯೆಹೋವನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವಿರಲಿ. ನಿನ್ನ ಆಜ್ಞೆಗಳಲ್ಲಿ ಒಂದನ್ನಾದರೂ ಅಲಕ್ಷ್ಯ ಮಾಡಿ, ನಿನ್ನ ಆಜ್ಞೆಗಳಲ್ಲಿ ಒಂದನ್ನಾದರೂ ಅಲಕ್ಷ್ಯ ಮಾಡಿ, ನಿನ್ನ ವಿಧಿಗಳನ್ನು ಎದುರಿಸುವವನು ಸಾಯತಕ್ಕವನೇ. ನಿನ್ನ ವಿಧಿಗಳನ್ನ ಅಪೋಸ್ ಮಾಡೋದು ಏನಾಗತ್ತೆ? ಸಾಯತಕ್ಕವ. ಅಲ್ಲೇ ಮಾಡುವ ಮೋಸಸ್ ಜನರು ಇಲ್ಲೇ ಜನರು ನಿನ್ನ ಮಾತು ಯಾರು ಕೇಳಿದ್ವೋ ಅವ್ರು ನಾವೇನ್ ಮಾಡ್ತೀವಿ? ಸಾಯಿಸಾಕ್ತೀವಿ ಅಂತ ಡಿಫ್ರೆನ್ಸ್ ಅರ್ಥ ಮಾಡಿ. ಎಲ್ಲ ನಿಜ ಮಾಡ್ತೀರ ಎಚ್ಚರಿಕೆ ಕೇಳಿದ್ರೆ ಆ ಕ್ವಶನ್ಸ್ ಅದ್ರ ಅರಿ ಮಾಡ್ಬೇಕಾದ್ರೆ ಹೇಗೆ ನೀವು ಬಿರುಕಂತ ಮಾಡ್ತಾನ ಸಮಸ್ಯೆ ಅಂತ ಹೇಳ್ತಾರೆ. ಯೋಚನೆ ಅಂತ ಬರಬಿಡ್ತಾರೆ. ಸೇಮ್ ಇವಾಗ ಅದೇ ಒಂದು
ಪ್ರಾಮಿಸ್ ಕಾಂಕರ್ ಮಾಡ್ಕೋಬೇಕು ಅಂದ್ರ ಇವಾಗ ಇಲ್ಲೇನ್ ಮಾಡ್ತಾರೆ ಯೋಚನೆ ಏನ್ ಮಾಡ್ತಾರೆ ಪ್ರಾಮಿಸ್ ಲ್ಯಾಂಡ್ನ ತಿರ್ಗಾ ಗೂಢಾಚಾರ ಬಗ್ಗೆ ಕಳಿಸ್ತಾರ ಕಳಿಸ್ತಾರ ಇಲ್ಲ ಕಳಿಸ್ತಾರೆ ಜನ ಕಳಿಸ್ತಾರೆ ಅಲ್ಲೇ 12 ಜನ ಇಲ್ಲ ಇಬ್ರು ಅಲ್ಲ ಅವಾಗ ಕಳಿಸಿದ 12 ಜನ ಇವಾಗ ಯಾಕೆ ಹೇಳಿದ್ರು ಅಲ್ಲ ಕೌಂಟಿಗೆ ಅವ್ರು ಆ ಟೀಮ್ಗೆ ಕಳಿಸಿಲ್ಲ ಅಲ್ಲಿ 12 ಜನ ಕಳಿಸಿದ್ರೆ ಇಲ್ಲ ಇಬ್ರು ಕಳಿಸಿದ್ರು ಸರಿ ಏನ್ ಗೊತ್ತಾ 2 ಜನ ಸುದ್ದಿ ತಂದ್ರು ಸಾಕು ಸರಿಯಾಗಿ ಸುದ್ದಿ ಇದ್ರು ಸಾಕು ಅರ್ಥ ಆಯ್ತಾ ಪಾಯಿಂಟ್ 12 ಜನ ಹೋಗ್ಬಿಟ್ಟು 12 ಜನ ರಿಪೋರ್ಟ್ ಹೋಗೋದೇ ಇಲ್ಲ ಅವಶ್ಯಕತೆ ಇಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದೆ 2 ಗುಡ್ ವಿಟ್ನೆಸ್ ಇಸ್ ಸಫಿಷಿಯಂಟ್ ಅದಕ್ಕೆ ಏನ್ ಮಾಡ್ತಾರೆ ಇಬ್ರು ಗಂಟೆ ಕೊಟ್ಟು ಕಳಿಸ್ತಾರೆ ಈ ಸತಿ ಆ ಇಬ್ರು ಫಸ್ಟ್ ಟೈಮ್ ಮಾಡಿದ ಮಿಸ್ಟೇಕ್ ಮಾಡಲಿಲ್ಲ ಸೀದಾ ಹೆಲಿಕಾಪ್ಟರ್ ಹೋಗ್ತಾರೆ ಹೆಲಿಕಾಪ್ಟರ್ ಎಲ್ಲ ಹೋಗಿ ವಿಚಾರಿಸ್ಬಿಟ್ಟು ಸೀದಾ ಮಾಡಿ ವಾಪಸ್ ಯೋಚನೆ ಬಂದ್ಬಿಟ್ಟು ಯೋಗವನ್ನು ಈ ದೇಶವನ್ನು ಏನ್ ಮಾಡ್ತಾರೆ ಒಟ್ಟಿಡೋದನ್ನು ಬಂದೇನು ಅಯ್ಯೋ ಕೊಡ್ಬೋದು ಅಂತ ಹೇಳಿಲ್ಲ ಏನ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ ಹಿಸ್ಟ್ರಿ ಅಂತ ಕ್ಯಾರೆಕ್ಟರ್ ನಮ್ಗೆ ಗೊತ್ತಲ್ಲ ಆದ್ರೂ ದೇವರಲ್ಲಿ ಏನ್ ನಂಬಿಕೆ ಹೊಡ್ತೀನಿ ಆಲ್ರೆಡಿ ಲ್ಯಾಂಡ್ ನ ದೇವರು ನೀವು ಕೊಟ್ಟಿದ್ದ ನಾನು ಗೊತ್ತು ಅಂತ ಹೇಳ್ತಾರೆ ಅವರೇ ನಿಮ್ಮ ನಿಮಿತ್ತ ನಮಗೆ ಮಹಾ ಭೀತಿಯುಂಟಾಗಿದೆ ಇವಾಗೇನು ಇವರೆಲ್ಲ ಇನ್ಫಾರ್ಮೇಶನ್ ಯೋಚನೆ ಕೊಡ್ತಾರೆ ದೇವರ ಹೇಳ್ತಾರೆ ಮರುದಿನ ಎಲ್ಲರೂ ಕಾನೂನು ದೇಶಕ್ಕೆ ಹೋಗ್ಬೇಕು ಆದ್ರೆ ಕಾನೂನು ದೇಶಕ್ಕೆ ಹೋಗ್ಬೇಕಾದ್ರೆ ಹೇಗೆ ಒಂದು ನದಿ ಸೆಂಟ್ರಲ್ ಇದೆ ಆ ನದಿ ದಾಖಲೆ ಕಾನೂನು ದೇಶಕ್ಕೆ ಹೋಗ್ಬೇಕು ಅದು ಯಾವ ನದಿ ಯೋರ್ದನ್ ನದಿ ಎಲ್ಲೆಲ್ಲಿ ಉತ್ತರ ಕೊಟ್ಟು ಬೆಂಗಳೂರಿಗೆ ಬಿಡ್ತೀನಿ ಅದರ ಯೋರ್ದನ್ ನದಿ ಯೋರ್ದನ್ ನದಿಯ ದಾಟ್ಕೊಂಡು ಹೋಗ್ಬೇಕು ಅಂತಂದ್ರೆ ದೇವರೇನ್ ಮಾಡ್ತಾರೆ ಒಂದು ಸ್ಕೀಮ್ ಹೇಳಿದ್ದಾರೆ ಏನ್ ಮಾಡ್ಬೇಕು ಅಂದ್ರೆ ಯಾಜಕರು ಮಹಾಯಾಜಕರು ಮಂಜೂಷ ಪೆಟ್ಟಿ ಎತ್ಕೊಂಡು ಆ ಒಂದು ಯೋರ್ದನ್ ನದಿಗೆ ಹೋಗಿದ ತಕ್ಷಣ ಯೋರ್ದನ್ ನದಿನ ಮುಗಿದ ತಕ್ಷಣ ಯೋರ್ದನ್ ನದಿ ಏನಾಗ್ತದೆ ಕಂಪ್ಲೀಟ್ ಆಗಿ ಡ್ರೈ ಆಗ್ಬಿಡ್ತಾರೆ ಅಂತ ಹೇಳ್ಬೇಕಲ್ಲ ಅದಕ್ಕೆ ಈಗ ಹೋಗುವಂತ ಟೈಮ್ ಯಾವ ಟೈಮ್ ಅಂತ ನೋಡಿದ್ರೆ ಹಾರ್ವೆಸ್ಟ್ ಟೈಮ್ ಹಾರ್ವೆಸ್ಟ್ ಟೈಮ್ ಅಲ್ಲಿ ನೀರು ಫುಲ್ ತುಂಬಿಟ್ಟಿರ್ತಾರೆ ವಚನ ಹೋದ ಜೋಡಿಸುವ 3ನೇ ಅಧ್ಯಾಯ 15 ಓದಿದ್ದು 15 ಮಂಜೂಷವನ್ನು ಹೊತ್ತ ಯಾಜಕರು ಯೋರ್ದಾನಿಗೆ ಬಂದು ಅದರ ಸುಗ್ಗಿ ಕಾಲದಲ್ಲಿ ನೀರು ತುಂಬಾ ಏನ್ ಮಾಡ್ತಿರ್ತದೆ ಹರಿತಾ ಇರ್ತದೆ ಅದೇ ನೋಡ್ಬೇಕು ಇಟ್ ವಾಸ್ ಇಂಪಾಸಿಬಲ್ ಟು ಕ್ರಾಸ್ ಅದು ದೇವರ ಹೇಳ್ತಾರೆ ಮಂಜೂಷ ಪೆಟ್ಟಿಗೆ ಹೋಗಿ ಯಾಜಕರು ನೀರನ್ನ ಟಚ್ ಮಾಡಿದ ತಕ್ಷಣ ನೀರೆಲ್ಲ ಕಂಪ್ಲೀಟ್ ಆಗಿ ಹೊರಗೆ ಹಾಕ್ಬಿಡ್ತಾರೆ ನಾನು ದರಿ ಆಗಿದ ತಕ್ಷಣ ಇಸ್ರೇಲ್ ಸೀರೆ ಏನ್ ಮಾಡ್ತಾರೆ ಹೆಲಿಕಾಪ್ಟರ್ಗೆ ಬರ್ತಾರೆ ಅದರ ಹೆಲಿಕಾಪ್ಟರ್ ತಗೊಂಡ್ಬಿಟ್ಟು ಏನ್ ಮಾಡ್ತಾರೆ ಏನ್ ಮಾಡ್ಬೇಕು ಹೆಲಿಕಾಪ್ಟರ್ನ ಸುತ್ತಬೇಕು ಎಷ್ಟು ದಿನ ಸುತ್ತಬೇಕು 7 ದಿನ ಮಾಡ್ಬೇಕು ಸುತ್ತಬೇಕಲ್ಲ ಫಸ್ಟ್ 7 days ಫಸ್ಟ್ 6 days ಮಾಡ್ಬೇಕು ಫಸ್ಟ್ 6 days ಮಾಡ್ಬೇಕು ಸುತ್ತಬೇಕು ಬರೀ ಸುತ್ತಬಿಟ್ಟು ಹೀಗೆ ಹೋಗಿದ ಜನರಿಗೆ ಎಷ್ಟು ಜನ ಆಗಬೇಕು ಸಂಖ್ಯೆ ಎಷ್ಟು ಜನ ಅವರೇ ಪಾಪ್ಯುಲೇಷನ್ ಎಷ್ಟಿದೆ ಪಾಪ್ಯುಲೇಷನ್ ಎಷ್ಟು ಜನ ಅವರೇ ಹೇಳಿ 30 ಲಕ್ಷ ಜನ ಅವರ ಇಲ್ವಾ 30 ಲಕ್ಷ ಜನ ಒಂದು ಕಾಂಪೌಂಡ್ ಸುತ್ತು ಮುಡಿತಾರೆ ಏನಿದೆ ಕಾಂಪೌಂಡ್ ಏನಿದೆ ಒಂದು ಸ್ಥಳದಲ್ಲಿ ಏನಿದೆ ನೀರು ಕಟ್ಟಿರ್ತದೆ ಯಾಕಂದ್ರೆ ಆ ಪರ್ಟಿಕ್ಯುಲರ್ ಸ್ಪಾಟ್ ಭೂಕಂಪಕ್ಕೆ ತುಂಬಾ ಏನಿದೆ ಅಟ್ರಾಕ್ಷನ್ ಆಗಿರೋ ಸ್ಪಾಟ್ ಅದು ಭೂಕಂಪ ಫ್ರೀಕ್ವೆಂಟ್ ಆಗಿ ಆಗುತ್ತೆ ಅದರಿಂದ ನೋಡಿದ್ರೆ ದೇವರು ಏನ್ ಮಾಡಿದ್ರೆ ಇಸ್ರೇಲ್ ಕರೆಕ್ಟ್ ಆಗಿ ಹೋಗ್ಬೇಕಾದ್ರೆ ಒಂದು ಭೂಕಂಪ ಬಂದಿದೆ ಆ ಭೂಕಂಪ ಬಂದಿರೋದಕ್ಕೆ ನೀರೇನಾಗಿದೆ ದಳಿಗೆ ಆಗ್ಬಿಟ್ಟಿದೆ ಇಸ್ರೇಲ್ ಕ್ರಾಸ್ ಆಗ್ಬಿಟ್ಟು ಆ ಭೂಕಂಪ ಎಫೆಕ್ಟ್ ಆಲ್ರೆಡಿ ವಾಕ್ಯ 3 ಅವನು ಕಲ್ಲಿನ ಚೂರಿಗಳನ್ನು ಮಾಡಿಕೊಂಡು ಸುನ್ನತಿ ಗುಡ್ಡದಲ್ಲಿ ಇಸ್ರಾಯೇಲರಿಗೆ ಸುನ್ನತಿ ಮಾಡಿದನು ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ಅಲ್ಲಿರೋಂಥ ಎಲ್ಲಾ ಇಸ್ರೇಲ್ ಏನ್ ಮಾಡ್ತಾರೆ ಸುನ್ನತಿ ಮಾಡ್ತಾರೆ ಯಾಕೆ ಮಾಡಲಿಲ್ಲ ಇದನ್ನ ಯಾಕೆ ಮಾಡಲಿಲ್ಲ ಅದೇ ಮಾಡಿಲ್ಲ ಮಾಡೋದಕ್ಕೆ ಕಾನಾನ್ ದೇಶಕ್ಕೆ ಹೋಗಿದ್ದರೆ ದೇವರ ಆಜ್ಞೆಗಳ ಪ್ರಕಾರ ದೇಶದ ಧಾನ್ಯವನ್ನು ಊಟಕ್ಕೆ ಉಪಯೋಗಿಸತೊಡಗಿದರು ನೋಡ್ರ ಏನ್ ಮಾಡ್ತಾರೆ ಕಾನಾನ್ ದೇಶಕ್ಕೆ ಹೋಗಿದ್ರೆ ಫಸ್ಟ್ ಏನ್ ಮಾಡ್ತಾರೆ ಫಸ್ಟ್ ಪಾಸ್ ಓವರ್ ಇಂದ ಪ್ರಾಮಿಸ್ ಲ್ಯಾಂಡ್ ಏನ್ ಮಾಡ್ತಾರೆ ಸೆಲೆಬ್ರೇಟ್ ಮಾಡ್ತಾರೆ ಎರಡನೇ ಏನ್ ಮಾಡ್ತಾರೆ ಧಾನ್ಯವನ್ನು ಊಟ ಮಾಡಿ ಏನ್ ಧಾನ್ಯ ಪ್ರಾಮಿಸ್ ಲ್ಯಾಂಡ್ ಧಾನ್ಯ ಏನ್ ಮಾಡ್ತಾರೆ ಊಟ ಮಾಡ್ತಾರೆ ಅವಾಗ ಏನಾಯ್ತು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ ಹೇಗೆಂದರೆ ಅದೇ ದಿನದಲ್ಲಿ ಅವರು ಹುರಿಗದ ರೊಟ್ಟಿಗಳನ್ನು ಸುಟ್ಟು ತೆನೆಗಳನ್ನು ತಿಂದರು ಆ ದೇಶದ ಹುಟ್ಟುವಳಿಯನ್ನು ಊಟ ಮಾಡಿದ ಮರುದಿವಸವೇ ಆ ದೇಶದ ಹುಟ್ಟುವಳಿಯನ್ನು ಊಟ ಮಾಡಿದ ಮರುದಿವಸವೇ ರೋಮಾಪುರದಲ್ಲಿ 15:4 ನೋಡಿದ್ರೆ ಪೂರ್ವ ಬರ್ದಿಲ್ಲ ಯಾರು ನಮ್ಮ ಉಪದೇಶಕ್ಕಾಗಿ ಏನ್ ಮಾಡೋದಿಲ್ಲ ಬರ್ತಾರೆ
ಅಂತಂದ್ರೆ ಇದರಲ್ಲಿ ಎಲ್ಲಾದ್ರೂ ನಾವು ಏನ್ ಮಾಡ್ಬೋದು ಪಾಠ ಏನೊಂದಿರ್ಬೇಕು ಅದಕ್ಕೆ ಏನಪ್ಪ ಅದರ ತುಂಬಾ ಸಿಂಪಲ್. 5 ದೇಶ ಏನೋ ಈ ಲೋಕ, ಅದರ 5 ದೇಶ ಅಧಿಪತಿಯಲ್ಲಿ ಏನೋ ಹೇಳುದು. ಹೀಗೆ ಪಾರ ಹೋಗ್ಬಿಟ್ಟು ಎಲ್ಲಾ ಜನಗಳನ್ನ ಒಂದು ಭಯಂಕರವಾಗಿ ಒಂದು ಬಲವಂತವಾಗಿ ಕೆಲಸ ಮಾಡಿಸ್ಬಿಡ್ತಾರೆ, ಬಿಟ್ಟಿ ಕೆಲಸ ಮಾಡಿದ್ರು. ಆಯ್ತಾ ಇಡೀ ಲೋಕ ಜನಗಳನ್ನ ಸೇತನ್ ಬೇರೆ ಮಾಡಿಲ್ವಾ ಇವತ್ತೇ ಮಾಡಿದ್ರೆ ಎಲ್ಲರೂ ನಿಂತ್ಕೊಂಡಿದ್ದಾನೆ. ಓದ ನೋಡಿ ವಾಕ್ಯ ರೋಮ 8:21 ರೋಮನ್ಸ್ 8:21. ಆದರೂ ಅದಕ್ಕೊಂದು ನಿರೀಕ್ಷೆಯುಂಟು, ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ದೇವರ ಮಕ್ಕಳ ವಿಮೋಚನೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಎಲ್ಲಾ ಜನರು ಯಾರ ಕೇಳಿದ್ದಾರೆ, ಯಾವ ಒಂದು ಬಂಧನದಲ್ಲಿದ್ದಾರೆ ಅಂದ್ರೆ ಈ ಸಾತಾನಿನ ಒಂದು ಬಂಧನದಿದ್ದಾರೆ. ಅಲ್ಲಿ ಇಸ್ರೇಲ್ ಜನರು ದೇವರ ಬಿಡುಗಡೆಗೆ ಕೂಗ್ತಾ ಇದ್ರು, ಪ್ರೇಯರ್ ಮಾಡ್ತಾ ಇದ್ರು. ಇದೇ ತರ ಇವತ್ತು ಇಡೀ ಲೋಕ ಜನರು ದೇವರ ಏನ್ ಮಾಡ್ತಾರೆ ಓಡಾಟ ಮಾಡಿ. ಮೊದಲ ರೋಮಪುರದಲ್ಲಿ 8:22 ಜಗತ್ತಿನ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ಜಗತ್ತೆಲ್ಲ ಇವತ್ತು ಏನ್ ಮಾಡ್ತಾ ಇದೆ, ಪ್ರಸವ ವೇದನೆ ಪಡ್ತಾ ಇದೆ. ಏನಿದೆ ಅದ ಬಿಡುಗಡೆ ಆಗಲಿಕ್ಕೆ ಅಲ್ವಾ. ಅದೇ ರೀತಿ ಫಾರ್ ಬಿಟ್ಬಿಟ್ಟ ಎಲ್ಲವೂ ಮೋಸ ಕೇಳಿ ಬಿಟ್ಬಿಟ್ಟ ಅಲ್ಲಿ ಹೋಗ್ತಿದ್ದೇವೆ ಅಂತ ಬಿಟ್ಬಿಟ್ಟ ಏನ್ ಮಾಡ್ತಾರ ಯಾರಪ್ಪ ಹಿಂಗೆ ಯಾರು 10 ಉಪದ್ರವರು ಕೊನೆಗೆ ಒಂದು ಮಗನ ಹೊಡೆಯತಕ್ಕ ಬಿಡ್ಲೇ ಇದ್ದಾರೆ ಅದ್ರ ಇದೇ ರೀತಿ ಸೇತನೆ ಕೊಡೋನೆ ಎಲ್ಲಾರು ಬಂಧನದಲ್ಲಿ ಕೊಡೋನೆ. ಏಷಯ 14:17 ಐಸಯ 14:17 ಪಟ್ಟಣಗಳನ್ನು ಕೆಡವಿ ಲೋಕವನ್ನು ಕಾಡನ್ನಾಗಿ ಮಾಡಿ ಸೆರೆಹಿಡಿದವರನ್ನು ಮನೆಗೆ ಬಿಡದೆ ಪಟ್ಟಣವನ್ನು ಕೆಡವಿ ಲೋಕವನ್ನು ಕಾಡನ್ನಾಗಿ ಮಾಡಿ ಸೆರೆಹಿಡಿದವರನ್ನು ಮನೆಗೆ ಬಿಡದೆ ಇದ್ದವನು ಇವನು ನೋಡ್ರ ಇದ್ದವರು ಭಾಳ ಯೋಚನೆ ಮಾಡಿದ್ರು. ನಾನು 5 ವರ್ಷ ಹೊರಗಡೆ ಬಿಡ್ತಾ ಇಲ್ಲ ಆತರ ಇಡೀ ಲೋಕ ಜನಗಳೇ ಮಾಡಿರ್ಬೇಕು. ಇವತ್ತೆಲ್ಲ ಕ್ಯಾಪಿಟಲ್ ಯಾರು ಕೊಡೋದೆ ಈ ಪ್ರಪಂಚದ ಕೊಡೋದೆ. ಅದಕ್ಕೆ ಅದೇ ಪ್ರಮಾಣ ಏನ್ರಿ ಮೋಸ ಮುಖಾಂತರ ಅವ್ರು ಡೆಲಿವರಿ ಬರ್ತಾರೆ. ಅವ್ರಿಗೆ ಒಂದು ತೊಂದರೆ ಆಗ್ತದೆ ಏನ್ ಮಾಡುತ್ತೆ ಎಲ್ಲಾ ಗಂಡು ಮಕ್ಕಳು ಏನ್ ಮಾಡುತ್ತೆ ಸಾಯಿಸ್ತಾರೆ. ಏಸು ಕ್ರಿಸ್ತ ಮೊದಲೇ ಬಂದಿದ್ದೀರಿ, ಏಸು ಕ್ರಿಸ್ತನ ಕೂಸಾಗಿರ್ಬೇಕಾದ್ರೆ ಸಾಯಿಸೋದಕ್ಕೆ ಏನ್ ಮಾಡ್ದ ಮಾಡ್ದ. ಅದು ಏನಿಲ್ಲ ಯಾವುದು ಅದರ ಕೊನೆಗೆ ಏನ್ ಮಾಡ್ತಾರೆ ದೇವರು ಫಸ್ಟೆಲ್ಲ ಕುರಿ ಮುಖಾಂತರ ಇಸ್ರೇಲ್ ಜೊತೆ ಮಕ್ಕಳನ್ನು ಕಾಪಾಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅದು ಬಿಡುಗಡೆ ಮಾಡ್ತಾರೆ. ಫಸ್ಟ್ ಯಾರು ಯೇಸು ಕ್ರಿಸ್ತನ ಬರೆಯೋ ಮುಖಾಂತರ ನಮಗೇನಾಗಿದೆ ಅಂತಂದ್ರೆ ಒಂದು ರಕ್ಷಣೆ ಸಿಕ್ಕಿದೆ, ರಕ್ಷಣೆ ಮಾರ್ಗ ಸಿಕ್ಕಿದೆ. ಆ ದೇಶಕ್ಕೆ ಹೋಗೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದರ ಸರಿ ಬಿಡುಗಡೆ ಆಗಿದ ತಕ್ಷಣ ಎಲ್ಲಾ ಜನರು ಹಿಂಗಡೆ ಕಾಲ ಹೋಗ್ಬಿಟ್ರ ಹಿಂಗಡೆ ಹೋಗ್ಬಿಟ್ರ ಇಲ್ಲ ರೀ ಅದರ ಎಲ್ಲ ಏನ್ ಮಾಡಬೇಕು ಅರಣ್ಯದಲ್ಲಿ ಏನ್ ಮಾಡಬೇಕು ಸ್ವಲ್ಪ ವರ್ಷಗಳು ಹಿಡಿದಾಗಬೇಕು. ದೇವರು ಮನಸ್ಸು ಮಾಡಿದ್ರೆ ಇಮ್ಮಿಡಿಯೇಟ್ ಏನ್ ಮಾಡ್ಬೇಕು ಕರ್ಕೊಂಡು ಹೋಗ್ತಾರೆ. ದೇವರ ಮಾಡೋದಿಲ್ಲ ಕರ್ಕೊಂಡು ಹೋಗಿಲ್ಲ. ಇದೇ ರೀತಿ ಯೇಸು ಕ್ರಿಸ್ತ ಶಿಲುಬೆ ಸತಿ 2000 ವರ್ಷಗಳ ಸರಿ ಲೋಕಕ್ಕೆ ಏನಕ್ಕಪ್ಪ ರಕ್ಷಣೆ ಬಂದಿಲ್ಲ ಅಂತಂದ್ರೆ ಲೋಕದ ಏನ್ ಮಾಡ್ತಾರೆ ದೇವರು ಪರೀಕ್ಷೆ ಮಾಡ್ತಾವೆ. ನಮ್ಮಲ್ಲಿ ಏನಿದೆ ಮುಖ್ಯವಾಗಿ ಕಾನ್ಸಿಕ್ಯೂಟೆಡ್ ಸಹೋದರ ಸಹೋದರಿಗಳಲ್ಲಿ ನಮ್ಮ ಮನಸ್ಸಲ್ಲಿ ಏನಿದೆ ಅಂತಬಿಟ್ಟು ನಿಜವಾದ ಗುಣಗಳನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ದೇವರೇ ಮಾಡ್ತಾರೆ ನಮ್ಗೆ ಮಾಡ್ತಾರೆ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2 ಮಾತು ಡ್ಯೂಟರಾನಮಿ 8:2 ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದನು. ನೀವು ತನ್ನ ಆಜ್ಞೆಗಳನ್ನು ಕೈಗೊಳ್ಳುವವರೋ ಅಲ್ಲವೋ ಎಂದು ತಿಳುಕೊಳ್ಳುವುದಕ್ಕೆ ನೀವು ಆಜ್ಞೆಗಳನ್ನ ಕೈಗೊಂಡು ನಡೆದಿರೋ ಇಲ್ವೋ ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮನ್ನ ಕಷ್ಟಕ್ಕೆ ಒಳಪಡಿಸಿದಂತೆ ಅಲ್ವಾ. ಯೇಸು ಕ್ರಿಸ್ತನ ಸುಶಾಸನ ಏನ್ ನಮ್ಮ ಸಭೆ ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ಏನಿದೆ ಸಭೆ ಇನ್ನ ಪರೀಕ್ಷೆ ಮಾಡ್ತಾವ್ರೆ. ಅಲ್ಲಿ ನೋಡ್ಬೇಕಾದ್ರೆ ಇಡೀ ಲೋಕ ಜನರಿಗೆ ರಕ್ಷಣೆ ಬರ್ಬೇಕಂತ ಏನಾಗ್ಬೇಕಲ್ಲಿ ಕಾಲ ದೇಶಕ್ಕೆಲ್ಲ ಹೋಗ್ಬೇಕು ಏನಾಗಬೇಕಲ್ಲಿ ಅಲ್ಲಿ ಏನಾಗಬೇಕಂತಂದ್ರೆ ಯಾಜಕ ಅಥವಾ ಮಹಾಯಾಜಕ ಮಂಜೂಷ ಪೆಟ್ಟಿ ತಗೊಂಡು ಎಲ್ಲಿ ಹೋಗ್ಬೇಕು ಯೋರು ನದಿಗೆ ಹೋಗ್ಬೇಕು. ಯೋರು ನದಿ ನೀರನ್ನ ಟಚ್ ಮಾಡ್ಬೇಕು. ನೀರನ್ನ ಟಚ್ ಆದ್ರೆ ನೀರಿನ ಸಾಧ್ಯ, ಕೇರಳಕ್ಕೆ ಸಾಧ್ಯ, ಆಮೇಲೆ ಜನಗಳು ಹೋಗೋದಕ್ಕೆ ಸಾಧ್ಯ. ಇದೇನಪ್ಪ ಅರ್ಥ ಏನಪ್ಪ ಅರ್ಥ ಅಂತಂದ್ರೆ ಮಂಜೂಷ ಪೆಟ್ಟಿ ಯಾಜಕ ಮಹಾಯಾಜಕ ಅಂದ್ರೆ ಯಾರು ನಮ್ಗೆ ಮಹಾಯಾಜಕ ನಾವೆಲ್ಲ ಏನ್ರಿ ನಾವೆಲ್ಲ ಯಾಜಕ. ಹಾಗಾದ್ರೆ ಸಭೆ ಕಂಪ್ಲೀಟ್ ಆಗತಕ್ಕ ಇಡೀ ಲೋಕ ಜನರಿಗೆ ಬರಲ್ಲ, ರಕ್ಷಣೆ ಬರಲ್ಲ.
ಸರಿ, ಇವಾಗ ನೋಡ್ಬೇಕಾದ್ರೆ ಏನ್ರಿ, ಅವರು ಯಾಜಕನಾಗಿದ್ರೆ ಅವರು ಮಹಾಯಾಜಕನಾಗಿದ್ರೆ ಯಾಜಕ ವರ್ಗದವರಾಗಿದ್ರಿ. ಅಂದ್ರೆ ನನಗೆ ಯೋಧೋರ್ ಅಂದ್ರೆ ಏನು? ಯೋಧೋರ್ ಅಂದ್ರೆ ಆ ಪದದ ಹೆಸರು ಅಂದ್ರೆ ಜಡ್ಜ್ ಡೌನ್ ಅಂದ್ರೆ ಏನೋ ಜಡ್ಜ್ ಡೌನ್ ಅಂತ ಅರ್ಥ. ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತ ಕಾನ್ಸಿಕ್ರೇಷನ್ ಎಲ್ಲ ಮಾಡ್ಕೊಂಡಿದ್ರು ಅಂತಂದ್ರೆ ಯೋಧೋರ್ ನದಿ ಸಿಂಬಲ್ ಆಫ್ ಡೆತ್. ಅವ್ರ ಮರಣಗಳ ಯಾತ್ರೆನ ಯೋಧೋರ್ ನದಿ ಆರಂಭ ಮಾಡಿ ಶಿವ ಏನ್ ಮಾಡಿದ್ರು, ಮುಗಿಸಿದ್ರು. ಅಂದ್ರೆ ಅದೇ ತರ ಸಭೆ ಯೋಧೋರ್ ನದಿ ಸಂಪೂರ್ಣವಾಗಿ ಮುಗಿದ್ರೆ ಇಡೀ ಲೋಕದಲ್ಲಿ ಬರಕ್ ಸಾಧ್ಯ, ರಕ್ಷಣೆ ಬರಕ್ ಸಾಧ್ಯ. ಅದು ನೋಡ್ಬೇಕಾದ್ರೆ ಇವರು ಮುಗಿದ್ರೆ ಇದೆ ಅವ್ರ ರಕ್ಷಣೆ ಬರಲೇ ಇಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಫಸ್ಟ್ ಏನಾದ್ರು ಸಭೆ ಕಂಪ್ಲೀಟ್ ಆಗಿದ್ಮೇಲೆ ಲೋಕದಲ್ಲಿ ಏನಾಗ್ತಾರೆ, ಅದೇ ರಕ್ಷಣೆ ಬರ್ತದೆ. ಅದರ ಯಾವಾಗ ಬರ್ತಾರೆ ಅಂತಂದ್ರೆ ಯೋಚನೆ ಏನಂದ್ರು ಎದುರಾಗಬೇಕು 3 days, ಕರೆಕ್ಟಾ? ಇವತ್ತಿನ ದಿನ 3 ದಿನ. ಅಂದ್ರೆ ಯೇಸು ಕ್ರಿಸ್ತನ ಮೊದಲನೇ ಬರಿಕೆಯಿಂದ ಯೇಸು ಕ್ರಿಸ್ತನ ಎರಡನೇ ಬರಿಕೆವರೆಗೂ ಎಷ್ಟು ದಿನ ಆಯ್ತು? 3 ದಿನ. ಇದೇ ಪ್ರಕಾರ 3 ದಿನ. ಯೇಸು ಕ್ರಿಸ್ತ ಮೊದಲನೇ ಎಷ್ಟು ವರ್ಷ? 1000 ವರ್ಷ. ಯೇಸು ಕ್ರಿಸ್ತನ ಮೊದಲನೇ ಬರಿಕೆಯಿಂದ 2000 ವರ್ಷ ಆಯಿತು. 3ನೇ 1000 ವರ್ಷದಲ್ಲಿ ಆ 3ನೇ ದಿನದಲ್ಲೇ ದೇವರು ಈ ರಕ್ಷಣೆಯ ಒಂದು ಏನಪ್ಪ ಇದೆ ಅಂದ್ರೆ, ನಾವು ಯೋರ್ದನ್ ನದಿ ಬೇಸಿಕ್ ಜಾಸ್ತಿ ಹೇಳಿದ್ರಲ್ವಾ, ಆ ನೀರೇ ಆಯ್ತು ಎಲ್ಲಿ ಬಂತು? 13 ಪರ್ವತದಿಂದ ಎಲ್ಲಿ ಬಂತು? ಲವಣ ಸಮುದ್ರದೊಳಗೆ ಆಯ್ತು. ಮತ್ತೆ ಅದೇನು ಹೇಳ್ತೀವಿ, ಆ ಯೋರ್ದನ್ ನದಿಯ ಒಂದು ಮಾರ್ಗ ಅದೇನು ಸೂಚನೆ ಆಗ್ತದೆ? ಪಾತ್ ಆಫ್ ಡೆತ್. ಸುಮ್ಮನಿರಲು ದುಷ್ಟರಾದವರು ಹೇಗಿರುತ್ತೆ, ಸಮುದ್ರದಲ್ಲಿದ್ದಾರೆ, ಅವರು ಸುಮ್ಮನೆ ಇರಲು. ಅದರ ತೆರೆಗಳು ಕೆಸರನ್ನು ಬುರುದೆಯನ್ನು ಕಾರುತ್ತಲಿರುತ್ತವೆ. ಅದೇನು ಸಮುದ್ರ ಕೆಲಸ ಏನಂತಾರೆ, ಅದು ಸಮುದ್ರದಿಂದ ಎಲ್ಲ ಕೆಸರೇ ಬಿಟ್ಟು ಹೊರಗಡೆ ಕರ್ನಾಟಕ ಅಂತ ಆಡಿಗಳು ದುಷ್ಟ ಆಡಿಗಳು. ಇದ್ಯಾವುದು ಲೋಕದಲ್ಲಿ ಇದರ ಜಗಳಿಗಳ ದುಷ್ಟ ಹೇಗಿರುತ್ತೆ, ಅಲ್ಲೋಲೋ ಕಲ್ಲೋಲೋ ಅಂತ ಸಮುದ್ರ. ಅಲ್ಲೋಲ ಕಲ್ಲೋಲ ಸಮುದ್ರ ಏನಿದೆ, ಶಾಂತವಾಗಿರೋ ಸಮುದ್ರ ಅಲ್ಲ. ಇವತ್ತು ಲೋಕದಲ್ಲಿ ಹೇಗಿದೆ, ಎಲ್ಲಾ ರಾಜ್ಯಗಳಲ್ಲಿ ಬರೀ ಗಲೀಲಿ, ಎಲ್ಲಾ ರಾಜ್ಯಗಳಿಂದ ತುಂಬಿಕೊಂಡರೆ ದುಷ್ಟಗಳು ತುಂಬಿಕೊಂಡರೆ. ಈ ದುಷ್ಟಗಳ ಗಲೀಲಿಯಿಂದ ಅವರು ಹೇಳ್ತಾರೆ ಹೊರಡೆ, ಕೆಷ್ಟಗಳು ಹೇಳ್ತಾರೆ ಹೊರಡೆ ಬರ್ತೈತೆ. ಇಲ್ಲಿ ಬಂತಾ ಅಲ್ಲೋರ ಕಲ್ಲೋರ ಮತ್ತು ಸಮುದ್ರ ಅಲ್ಲ. ನಾವು ನೆಕ್ಸ್ಟ್ ಇನ್ಯಾವ್ದು ಬಂದಿದ್ದು ಬಾಂಗ್ಲಾದೇಶ್ ನೋಡ್ರ, ಅದು ಸೇರಿದಲ್ಲಿ ಪಾಪ ಏನು ಕುಟುಂಬ ತುಂಬಬೇಕಲ್ಲ, ಹೆಲಿಕಾಪ್ಟರ್ ಈಗ ನೆಕ್ಸ್ಟ್ ಇನ್ಯಾವಿದೆ ಇರಾನ್ ನೋಡ್ರ. ಇರಾನ್ ಯಾರು ತಿಳ್ಕೊಂಡಿದ್ದ ನೋಡ್ರಿ, ಏನ್ ಮಾಡಾಕ್ಬಿಟ್ರು ಇರಾನ್ ನಾವು ಹೊಡೆಯೋದಿಕ್ಕೆ ಕ್ರಿಸ್ತನ್ ಏನ್ ಮಾಡ್ತಾರೆ ಪ್ಲಾನ್. ಡೊನಾಲ್ಡ್ ಟ್ರಂಪ್ ಅಲ್ಲ ಪ್ಲಾನ್ ಅದು ಸಾಂಗ್ಸ್ ಆಫ್ ಸೋಲಮನ್ 2:5 ಓದಿ ಕರೆಕ್ಟ್ ಅವನ ಪರಮಗೀತೆ. ನಾನು ಅದು ನನ್ನ ಕಾಂತನ ಸಪ್ಪಳ ಅವನ ಬೆಟ್ಟಗಳ ಮೇಲೆ ಹಾರುತ್ತಾ ಗುಡ್ಡಗಳಲ್ಲಿ ಕುಪ್ಪಳಿಸುತ್ತಾ ಬರುತ್ತಿದ್ದಾನೆ. ನಮ್ಮ ಕಾಂತ ಯಾರ ಕಾಂತ? ನಮ್ಮ ಯೇಸು ಕ್ರಿಸ್ತ ಹೆಂಗಿರುತ್ತೆ ನಮ್ಮ ಕಾಂತನು ಎಣ್ಣೆಯನ್ನು ಜಿಂಕೆಯಂತೆಯೂ ಪ್ರಾಯದ ನೆರಳೆ ಹಾಕುತ್ತಿದ್ದಾನೆ. ಜಿಂಕೆ ಬರುತ್ತೆ ಅಲ್ಲ, ಜಿಂಕೆ ಜಪ್ಪಾಗ್ತದೆ ಇಲ್ಲಿಂದ ದೂರ ಏನ್ ಮಾಡೋದಿದೆ ಜಪ್ಪಾಗ್ತಾನೆ. ಆತರ ಕ್ರೈಸ್ತು ಯಾರನ್ನ ಜಂಪ್ ಮಾಡ್ಕೊಂಡು ಬರ್ತದಂತೆ, ಬೆಟ್ಟಗಳ ಮೇಲೆಯೋ ಗುಡ್ಡಗಳ ಮೇಲೆಯೋ. ಯಾವ್ದು ಬೆಟ್ಟ ಅಂತ ಬೈಬಲಲ್ಲಿ ಗುಡ್ಡ ಹೇಳಿ, ಬೆಟ್ಟ ಗುಡ್ಡ ಅಂದ್ರೆ ರಾಜ್ಯಗಳು. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸೇವೆ ಜಂಪ್ ಮಾಡ್ಕೊಂಡು ಎಲ್ಲಾ ರಾಜ್ಯಗಳ ತಲೆ ಏನ್ ಮಾಡ್ತಾರೆ, ಆಚರಿಸ್ತಾ ಇದ್ದಾರೆ. ಅಂದ್ರೆ ಇರಾನ್ ಆಯ್ತು, ಬಾಂಗ್ಲಾದೇಶ ಆಯ್ತು, ನೇಪಾಳ ಆಯ್ತು, ಏನು ಇರಾನ್ ರಿಮೋಟ್ ಆಗಿ ಏನ್ ಗೊತ್ತಾ ಅವ್ರಿಗೆ? ಇರಾನ್ ನಲ್ಲಿ ಒಂದು ಡಾಲರ್ ಎಷ್ಟಿರುತ್ತೆ? ಹೇಳಿ, $1ಗೆ 1.25 ಲಕ್ಷ. ಎಷ್ಟು? $1ಗೆ 1.25 ಲಕ್ಷ. ಸರಿ, ಇರಾನ್ ಮದುವೆಲ್ಲ ಒಟ್ಟಿ ಕುಟುಂಬ ಅಂತ ಹೋದ್ರೆ ಒಂದು ಇರಾನ್ನಲ್ಲಿ ಒಂದು ಒಟ್ಟಿ ಕುಡಿಬೇಕು ಎಷ್ಟು ದುಡ್ಡು? ಎಷ್ಟು? 1.25 ಲಕ್ಷ. ಎಷ್ಟು? 1.25 ಲಕ್ಷ ಅಲ್ವಾ? ಒಂದು ಮೊಟ್ಟೆ ತಗೋಬೇಕು ಅಂತಂದ್ರೆ 1,80,000 ಅಂದ್ರೆ ಎಷ್ಟು? ಇವಾಗ ಯೋಚನೆ ಮಾಡ್ರಿ, ಎಂಥ ಜನಗಳು ಫ್ರಸ್ಟ್ರೇಟ್ ಆಗಲ್ಲ. ಅದ್ರ ಕಂಪ್ಯೂಟರ್ ಮೊಬೈಲ್ ಹೇಳಿ ಏನೋ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಬೆಟ್ಟಗಳ ಮೇಲೆ ಮಾಡ್ತಾರೆ. ಇದು ನಮ್ಗೆ ಪಾಠ. ನೆಕ್ಸ್ಟ್ ಪಾಠ ಹೋದ್ರ ಅದು ಇರಾನ್ ನಮ್ಗೆ ಪಾಠ. ಇರಾನ್ ಇಂದ ನಡೀತಾ ಟೊರಾಂಟೋ ಏನ್ ಕೊಟ್ಟರು,
ಅತಿ ಶೀಘ್ರ ಏನ್ ಮಾಡ್ತೀನಿ ಇರಾನ್ನ ಅಟ್ಯಾಕ್ ಮಾಡ್ಬಿಡ್ತೀನಿ ಅಂತಂದ್ರೆ ಯುದ್ಧ ಇಲ್ಲ ಅಟ್ಯಾಕ್ ಇಲ್ಲ ಆಯ್ತಾ ಇಲ್ವೋ ಹಂಗಾರೆ ಸ್ಟಾಪ್ ಮಾಡಿದ್ರೆ ಯಾರು ಯಾರು ಸ್ಟಾಪ್ ಮಾಡೋರೆ ನಾಮೊಂದು ಅರ್ಥ ಮಾಡ್ಬಿಡ್ರಿ ಅಲ್ಲಿ ಏನಾರ ಫೈಟ್ ಶುರು ಆಯಿತು ಅಂತಂದ್ರೆ ಮೂರನೇ ಮಹಾಯುದ್ಧ ಶುರು ಆಯಿತು ಅಂತ ನಮ್ಮ ಡೋರ್ ಏನಾಗ್ತಾ ಇದೆ ಅಂತ ಅಂದ್ರೆ ದೇವರು ತಡೆ ಇರ್ತದಲ್ಲಿ ಏನಪ್ಪ ಅಯ್ಯೋ ಇರಪ್ಪ ಅವನ ಹೆಸರು ಕವಿಯಿಂದ ಕವಿಯಲ್ಲಿ ಬೇಜಾರು ಅಂತಾರೆ ಹಿಂದಿಯಲ್ಲಿ ಅವನ ಹೆಸರು ಕವಿ ಅಲ್ವಾ ಸರಿ ಆ ವ್ಯಕ್ತಿ ಮತ್ತೆ ಮಾಡ್ಬಿಟ್ಟು ತಡೆದಿರೋ ದೇವ್ರ ತರದ ಇರಪ್ಪ ಏನು ಸ್ವಲ್ಪ ಕೆಲಸ ಆಗ್ತಾ ಇದೆ ದೇವ್ರ ಒಂದು ಕೆಲಸ ಆಗಿದ್ರೆ ಇನ್ನು ಅನೇಕ ದಿನಗಳ ಸದ್ಯಕ್ಕೆ ಬರ್ತಾ ಇದೆ ವೇಟ್ ಮಾಡೋಕೆ ಮಾಡ್ತಾರೆ ಈ ನದಿನ ದಾಟ್ಬಿಟ್ಟು ಎಲ್ಲಿ ಹೋಗ್ಬೇಕಿಲ್ಲ ಪ್ರಾಮಿಸ್ ಹ್ಯಾಂಡ್ ಹೋಗ್ಬೇಕು ಅದು ನೋಡ್ಬೇಕ್ರೆ ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ನೋಡ್ರ ಆ ದಿನಗಳನ್ನು ಕಮ್ಮಿ ಮಾಡಿದ್ರೆ ಒಬ್ಬ ನರಮಣಿ ಕೂಡ ಏನು ಉಳಿಯೋದು ಆದ್ರೆ ಆ ದಿನವನ್ನು ಆದುಕೊಂಡವ್ರಿಗೋಸ್ಕರ ಮಾಡ್ತಾರೆ ದೇವರು ಯಾರಾದ್ರೂ ಸಭೆಗಾಗಿ ಕಮ್ಮಿ ಮಾಡ್ತಾರೆ ನೋಡಿ ಅಲ್ರ ಆ ರಾಜ್ಯವನ್ನು ಸ್ಥಾಪನೆ ಮಾಡಿದ್ರೆ ಕಮ್ಮಿ ಮಾಡೇ ಮಾಡ್ತಾರೆ ಫಸ್ಟ್ ಟೈಮ್ ಪ್ರಾರಂಭಿಸಿ ನಡ್ಸ್ಕೊಡೋದು ಯಾರು ಯಾರು ಮೋಸಸ್ ಹೋದ್ರಾ ಮೋಸಸ್ ಹೋದ್ರಾ ಮೋಸಸ್ ಹೋಗಿಲ್ಲ ಸೆಕೆಂಡ್ ಟೈಮ್ ನಡೆಸಿದ್ಯಾರು ಯೋಶುವ ಹೋದ್ರಾ ಹೋದ್ರು ಆದ್ರೆ ಅವ್ರು ಮಾಡಿದ ಕೆಲಸ ಯೋಶುವ ಮಾಡಿದ್ರು ಗಂಡ ಮೋಸನ ಫಸ್ಟ್ ಟೈಮ್ ಪ್ಲಾನ್ ಮಾಡ್ರು ನೀವು ಹೇಳಿದ್ರೆ ಕೇಳಲ್ಲ ನಾವು ಹೇಳೋದು ಕೇಳಬೇಕು ಅಂತ ಸೆಕೆಂಡ್ ಟೈಮ್ ಆಮೇಲೆ ಯೋಶುವ ಹೇಳೋದು ನಾವೆಲ್ಲ ಕೇಳ್ತೀವಿ ಯಾರು ಈ ಮಾತಿನ ಕೇಳಿದ್ರೆ ನಾವೆಲ್ಲ ಏನ್ ಮಾಡ್ತೀವಿ ಸಾಯ್ಸಾಗ್ತೀವಿ ನೀವು ಒಂದೇ ಮಾತು ಮಾಡಬೇಕು ನೀವು ದೇವರ ಬೆಳೀತು ಅದ್ರ ಏನಪ್ಪ ಡಿಫರೆನ್ಸ್ ಫಸ್ಟ್ ಅಡ್ವೆಂಟ್ ಸೆಕೆಂಡ್ ಅಡ್ವೆಂಟ್ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ದೇವರು ಕ್ರಿಸ್ತರು ಹೋಗ್ರು ಕಾನಾನ್ ದೇಶಕ್ಕೆ ಕೊಡೋಗ್ತೀನಿ ಪರಲೋಕ ರಕ್ಷಣೆ ಕೊಡೋಗ್ತೀನಿ ಅಂತ ಬಂದಿದ್ದವರು ಆದ್ರೆ ಇಸ್ರೇಲ್ ರಕ್ಷಣೆ ಹೋದ್ರ ಇಸ್ರೇಲ್ ಎಲ್ಲರೂ ಹೇಳಿ ರಕ್ಷಣೆ ಬಂದ್ರ ದೇವರ ಪ್ಲಾನ್ ಆಕ್ಟಿವಿಟಿ ಇದೆಯೋ 1,44,000 ಜನ ಇಸ್ರೇಲ್ ಆಯ್ಕೆ ಮಾಡಿದ್ರು ಮಾರ್ಕ್ಸ್ ಪ್ಲಾನ್ ಆದ್ರೆ ಸೆಲೆಕ್ಷನ್ ಆಯ್ತಾ ಯಾಕೆ ಅಂದ್ರೆ ಅವ್ರಿಗೆ ಏನಿಲ್ಲ ನಂಬಿಕೆ ಇಲ್ಲ ಫಸ್ಟ್ ಆಫ್ ಆಲ್ ಶಿಷ್ಯರಿಗೆ ನಂಬಿಕೆ ಇಲ್ಲ ಪವಿತ್ರಾತ್ಮ ಬರೋದಂತ ಸ್ವಾಮಿ ಇವಾಗ ದೇವರ ಜನರಿಗೆ ಬಂದ್ಬಿಡ್ಬೇಕು ಅಂತ ಹೇಳಿದ ತಕ್ಷಣ ಯೇಸು ಕ್ರಿಸ್ತ ಹೇಳ್ತಾರೆ ಒಬ್ಬ ಮನುಷ್ಯ ದೂರ ದೇಶಕ್ಕೆ ಹೋಗಿ ರಾಜ್ಯವನ್ನು ಪಡ್ಕೊಂಡು ಹಿಂತಿರುಗಿ ಬರುವ ಹಾಗೆ ಮನುಷ್ಯ ಕುಮಾರ ಹೇಳ್ಬೇಕು ತಿರುಗಿ ಓದಿ ಬರಬೇಕು ಯಾಕಂದ್ರೆ ಇಸ್ರೇಲಿಯರಿಗೆ ನಂಬಿಕೆ ಇರಲಿಲ್ಲ ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು ನಿಮ್ಗೆ ನಂಬಿಕೆ ಇದೆ ಬೆಟ್ಟ ಕೂಡ ಸಮುದ್ರ ಏನಾಗ್ತದೆ ಮುಳುಗೋಗ್ತದೆ ಏನ್ ಬೆಟ್ಟ ಅಂದ್ರೆ ಸಮುದ್ರ ಏನು ವೆರಿ ಗುಡ್ ಬೆಟ್ಟ ಅಂದ್ರೆ ರಾಜ್ಯಗಳು ಸಮುದ್ರ ಅಂದ್ರೆ ಅಲ್ಲ ಸಮುದ್ರ ಈ ಸಮುದ್ರಗಳಲ್ಲಿ ಈ ಲೋಕದ ಎಲ್ಲಾ ರಾಜ್ಯಗಳಿರೋದು ಮುಳುಗೋಗ್ತದೆ ಕರೆಕ್ಟಾ ಯೋಚನೆ ಮಾಡಿದ್ರಿ ಇರಾನ್ ಗೌರ್ಮೆಂಟ್ ಬಿಡಿಸಿಗೆ ಎಷ್ಟೊತ್ತಿರ್ಬೇಕು ಯೋಶುವ ಅಂತ ಯಾರು ರೆಪ್ರೆಸೆಂಟ್ ಮಾಡ್ತಾರೆ ಈಸ್ ಇಟ್ ಓನ್ಲಿ ಕ್ರೈಸ್ಟ್ ಹೆಡ್ ಯಾರು ಮಾಡಿ ನಾವೆಲ್ಲರೂ ಹೌದಾ ಇಲ್ವಾ ಸ್ವಲ್ಪ ಜನ ನಾವು ಪಾಡಿ ಸಾಗಲ್ಲ ಸಂತೋಷ ಅವರ ಯೇಸು ಕ್ರಿಸ್ತನ ಶಿರಸ್ಸು ನಾವೇನಾಗಿದೆ ನಮಗೆ ಅರಿವಾಗಿದ್ದೀವಿ ಸಕ್ಸಸ್ಫುಲ್ ಆಗಿ ಓಡಿ ಮುಗಿಸಂತ ಎಲ್ಲ ಸೋದರಿಗಳು ಆ ದೇಹ ನಾವೇನಾಗ್ತೀವಿ ಅನುಭವಿಸ್ತೀವಿ ಆ ದೇಹ ಅನುಭವಿದ್ರೆ ಈ ಲೋಕದ ರಾಜ್ಯಗಳನ್ನ ಚೇರಿಸುವಂತ ಕೆಲಸ ಆ ಭಾಗ್ಯ ಅವ್ರಿಗೆ ಜಜ್ಮೆಂಟ್ ಪ್ರಾರಂಭ ಮಾಡ್ತಾರೆ ದೇವರ ಖಂಡಿತ ಕೊಟ್ಟೆ ಕೊಡ್ತಾರೆ ಅಂದ್ರೆ ಅಲ್ಲಿಗೆ ಸೆಕೆಂಡ್ ಟೈಮ್ ಯೋಚನೆ ಮಾಡಿದ್ರು ಫಸ್ಟ್ ಟೈಮ್ ಸ್ಪೈಸ್ ಕಳಿಸೋದು ಸೆಕೆಂಡ್ ಟೈಮ್ ಕೂಡ ಏನ್ ಮಾಡೋದು ಸ್ಪೈಸ್ ನ ಕಳಿಸೋದಲ್ಲ ಏನ್ ಡಿಫ್ರೆನ್ಸ್ ಅಂದ್ರೆ ಅಲ್ಲಿ ಫಾಲ್ಸ್ ರಿಪೋರ್ಟ್ ಬಂದ್ರು ಇಲ್ಲಿ ಯಾರು ಫಾಲ್ಸ್ ರಿಪೋರ್ಟ್ ತರಲಿಲ್ಲ ಅದೇ ರೀತಿ ಮೊದಲೇ ಬರಬೇಕಿದ್ರೆ ಇಸ್ರೇಲ್ ನಂಬಿಕೆ ಇಲ್ಲ ಸೆಕೆಂಡ್ ಟೈಮ್ ಅದೇ ಜನರೇಷನ್ ಅಂದ್ರೆ ಅವರದೇ ಸಂತತಿ ಆದ್ರೆ ಮನೋಭಾವ ಇದೆಯಲ್ಲ ಮನೋಭಾವದ ಚೇಂಜ್ ಐಸಾಯ 25ನೇ ಅಧ್ಯಾಯ 9th ವರ್ಸ್ ಆ ದಿನದಲ್ಲಿ ಜನರು ಆಹಾ ಈತನೇ ನಮ್ಮ ದೇವರು ಈತನೇ ನಮ್ಮ ದೇವರು ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ ನಮ್ಮನ್ನು ರಕ್ಷಿಸಲಿ ಎಂಬುದು ಈತನೇ ಪಟ್ಟಿದೆ ನಿರೀಕ್ಷಿಸಿಕೊಂಡಿದ್ದೇವೆ ಇದೇ ತರ ಇಡೀ ಲೋಕ ಜನರು ಪ್ರಾಮಿಸ್ ಲ್ಯಾಂಡ್ಗೆ ದೇವರಾಜ್ಯದ ಆಶೀರ್ವಾದ ಪಡ 10 ಟೈಮ್ಸ್ ಜಾಸ್ತಿ ಇದೆ ಆದ್ರೆ ಸಮಾಧಾನ ಇಲ್ಲ ತಾನೇ ಕೂದಲ ಉಂಟೋಯ್ತು ಎಲ್ಲಾರು ಸಿಕ್ಸ್ಕೊಂಡ್ಬಿಟ್ಟು ಎಲ್ಲಾರು ಶುಗರ್ ಬಿಟ್ಟು ಸಮಾಧಾನ ಇಲ್ಲ ಇಲ್ಲ ಅದರ ಫುಲ್ ಟೆನ್ಷನ್ ಅದನ್ನ ಕರ್ತ ನೀಡಿಕೆ ಅಂತ ಸೋದರೇ ಏನ್ರಿ ಇವರೇ ನಮ್ಮ ದೇವರು ಜನಗಳಿಗೆ ಈ ಹಾಡು ಏನ್ ಮಾಡ್ತಾರೆ ಪ್ರಿಪೇರ್ ಮಾಡ್ತಾರೆ ಅದು ಕಾಂಗ್ರೆಸ್ ಹೋದ್ರೆ ಸಾಕಪ್ಪ
ಇವ್ರ ಮಾತು ಹೇಳೋದೆಲ್ಲ ನಾವು ಏನ್ ಮಾಡ್ತೀವಿ? ಕೇಳ್ತೀವಿ. ನೀವು ಹೇಳೋದೆಲ್ಲ ನಾವು ಸರಳ ಆಗ್ತೀವಿ. ನಿಮ್ಮ ಮಾತು ಕೇಳಿರೋದು ಏನ್ ಮಾಡ್ತೀವಿ ನೀವು? ಸ್ವಲ್ಪ ಸರಿಯಾಗಲ್ಲ. ಆ ಪ್ರವಾದಿಯ ಮಾತು ಕೇಳಿರೋದನ್ನ ಈ ಭೂಮಿ ಏನ್ ಮಾಡ್ತಾರೆ? ಅದರ ಅದ್ಭುತ ಮಾಡಾಕ್ತಾರೆ ಅಂತಂದ್ರೆ ಆಮೇಲೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರರಿಗೆ ಏನ್ರಿ ಅಲ್ಲಿ ಇನ್ನೊಂದೇನಪ್ಪ ಒಂದು ಸಮಾಚಾರ ಅಂತಂದ್ರೆ ಆ ಕಾನಾನ್ ದೇಶನ ಸ್ಪೈ ಮಾಡಕ್ ಹೋಗ್ತಾರೆ. ಅದರ ಆ ಕಾನಾನ್ ದೇಶ ಇತ್ತು ಅಂತಂದ್ರೆ ದೇವರು ವಾಗ್ದಾನ ಮಾಡಿರೋ ಪ್ರಕಾರ ಇತ್ತಂತೆ. ಆದ್ರೆ ಅದನ್ನ ಯಾರು ನೋಡಿಲ್ಲ. ಅದರ ಏನಪ್ಪ ಅಂದ್ರೆ ಇವಾಗ ಹೈಬ್ರಿಡ್ ಫ್ರೂಟ್ಸ್ ತರ್ತಾರೆ. ಭುಜದ ಮೇಲೆ ಇಟ್ಕೊಂಡ್ ಬಂದ್ರು. ಅದರ ಹೈಬ್ರಿಡ್ ದ್ರಾಕ್ಷಿ ಬಳ್ಳಿ ಇನ್ ಯಾರೋ ಒಬ್ಬ ಮನುಷ್ಯ ಕಲ್ಲು ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ. ದೇವರು ತನ್ನ ಮಕ್ಕಳಿಗೆ ಸಿದ್ಧ ಮಾಡಿದ ಎಲ್ಲವನ್ನು ಕಣ್ಣೇ ಮಾಡಿಲ್ಲ, ಕಾಣಲಿಲ್ಲ, ಕಿವಿ ಕೇಳಲಿಲ್ಲ. ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿಲ್ಲ, ಗೊತ್ತಿಲ್ಲ. ಹೇಗಿರೋದು ಕಣ್ಣೆ ಕಾಣಿಲ್ಲ, ಕಿವಿ ಕೇಳಿರೋದು ಯಾವ ಕಾನ್ಸೆಪ್ಟ್ ಅಂದ್ರೆ ದೇವರ ರಾಜ್ಯದಲ್ಲಿ ಎಲ್ಲಾ ಜನರಿಗೂ ತುಂಬಾ ಶಾಕಿಂಗ್ ಆಗಿರೋ ವಿಚಾರ ಇದೆ. ಯಾವ್ದಿರ್ಬೋದು? ಆ ವಿಚಾರದಿಂದಲೇ ನಾವೆಲ್ಲ ಸುದ್ದಿ ಬಂದಿದ್ದೇವೆ. ಯಾವ ವಿಚಾರ ಗೊತ್ತಾ? ಯಾಕಂದ್ರೆ 1000 ಹೆಸರು ತುಂಬಾ ನಮಗೆ ಮೆಚ್ಚಿಗಾಗಿರೋ ಕೆಲಸ ಯಾರಾಗ್ತದೆ? ಯಾವ ಕೆಲಸ? 1000 ಹೆಸರಿಗೆ ನಿಮಗೆಲ್ಲ ಇಷ್ಟ ಅಂತಂದ್ರೆ ಯಾವ ಪಾಯಿಂಟ್ ತುಂಬಾ ಇಷ್ಟ ಆಗಿದೆ? 1000 ಹೆಸರು ಯೇಸು ಸೇಡಬೇಕು ರಾಜ್ಯ ಮಾಡ್ತಾರೆ. ಆ ರಾಜ್ಯದಲ್ಲಿ ಯಾವ ಕೆಲಸ ನಿಮ್ಗೆ ತುಂಬಾ ಇಷ್ಟ? ರಿಸರೆಕ್ಷನ್, ಡೆತ್ ಇಲ್ಲ ಅಂತಂದ್ರೆ ಒಂದು ಮನೆ ಸಾವಾಗಲಿ ಎಂಥ ಕೋಟೆಪತಿ ಎಲ್ಲ ಕಣ್ಣೀರೇ ಮಾಡ್ತಾನೆ ಹೇಳ್ತಾನೆ. ದೇವರ ಆ ಮನೆ ದೇವ ಪುಸ್ತಕ ಮಾಡ್ತಾನೆ. ಅದರ ಕಣ್ಣೀರಲ್ಲೇ ಮಾಡ್ತಾರೆ. ವ್ಯವಸ್ಥೆ ಮಾಡಿ ನಾವು ಇದರ ಸತಿ ಬಂದಿದೆ ಏನ್ ಬಂದಿದೆ? ಅದರ ನಮ್ಮ ಪಿತೃಗಳು, ನಮ್ಮ ತಂದೆ ತಾಯಿಗಳು, ನಮ್ಮ ಪೂರ್ವಿಕರೆಲ್ಲ ತುಂಬಾ ಕ್ಲೋಸಾಗಿದ್ದರು. ಅದರ ಯಾರೆಲ್ಲ ಪ್ರೀತಿ ಮಾಡ್ತಾರೋ ಇವರೆಲ್ಲ ಇದೇ ರೀತಿ ಬಂದ್ರೆ ಅಂತಂದ್ರೆ ಜನಗಳಿಗೆ ಸಂತೋಷನೇ ಇಲ್ವ? ಯೋಚನೆ ಮಾಡ್ರಿ, ಇವತ್ತೆಲ್ಲರೂ ಒಂದು ಉತ್ತರ ಮಾಡ್ತಾರೆ. ಅದರ ಆದ್ರೂ ಕೂಡ ಏನ್ ಮಾಡ್ತಾರೆ? ಅಷ್ಟೊಂದು ಕಣ್ಣೀರಿಟ್ಟು ಅಯ್ಯೋ ವೈಕುಂಠಕ್ಕೆ ಹೋಗ್ಬಿಟ್ಟ ಅಂತ ಹೇಳ್ತಾರೆ. ವೈಕುಂಠಕ್ಕೆ ಹೋಗ್ಬೇಕು ಯಾಕಪ್ಪ ಕಣ್ಣೀರಿಟ್ಯಾ? ಚಪ್ಪಳೆ ಹಾಕೋ, ಡಿಸ್ಕೋ ಆಡೋ, ಡ್ಯಾನ್ಸ್ ಆಡೋದಿಲ್ಲ, ಯಾರು ಮಾಡೋಲ್ಲ. ಯಾಕೆಂದ್ರೆ ಸೇತನ ಪ್ರಗತಿ ಮಾಡ್ಕೊಳ್ತಾನೆ. ಕ್ರಿಸ್ತನ್ ರಾಜ್ಯದಲ್ಲಿ ಸತ್ತೋಗಿರೋ ಅದೇ ಒಂದು ಹತ್ತಿರ ಅದೇ ಭೂಮಿ ಎದ್ದು ಬಂದು ಅವ್ರ ಮನೆ ಜೊತೆಗಿದ್ರೆ ಮುಗಿದ್ರೆ ಸಂತೋಷ ಪಡ್ತಾರ? ಇಲ್ಲ ಅವ್ನು ಪಡೆದೋದ್ರಲ್ಲಿ ದೇವ್ರ ಕೂಡ ಸಂತೋಷ ಪಡ್ತಾರ? ಸತ್ತೋ ಎದ್ದು ಬಂದ ಜೊತೆಗಿದ್ರೆ ಸಂತೋಷ ಪಡ್ತಾರೆ. ಅಲ್ಲ, ಇದೇ ದೇವರು ಮನುಷ್ಯರಿಗೆ ಮಾಡುತ್ತದೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು, ನನ್ನ ತಂದೆ ಮನೆಯಲ್ಲಿ ಅನೇಕ ಬಿಡಾರಗಳಿದೆ, ನಾನು ಹೋದ್ರೆ ನಿಮಗೆ ಸಭೆಗೆ ಒಂದು ಸ್ಥಳ ಸಿದ್ಧ ಮಾಡಿ ನೋಡ್ತೀನಿ. ಏನ್ ಬಿಡಾರಗಳು? ಆರಾಮ್ಗೆ ಮೊದಲೇ ಬಿಡಾರ ಯಾವುದು? ಆರಾಮ್ಗೆ ಬಿಡಾರ ಯಾವುದು? ಆರಾಮ್ಗೆ ಮನೆ ಯಾವುದು? ಈ ಭೂಮಿ. ನಮಗೆ ಒಂದು ಬಿಡಾರ ರೆಡಿ ಮಾಡಿರ್ಬೇಕಾದ್ರೆ ಒಂದು ಪ್ಲಾನೆಟ್ ನ ಹೇಗೆ ಬಿಡಾರ ರೆಡಿ ಮಾಡಿದ್ರು ನಮ್ಮ ಅಪ್ಪನ ಮನೆಯಲ್ಲಿ ಯೂನಿವರ್ಸ್ ಅಲ್ಲಿ ಎಷ್ಟೋ ಬಿಡಾರಗಳ ಇದೆ, ಎಷ್ಟೋ ಇದೆ ಸೃಷ್ಟಿಗಳು, ಪ್ಲಾನೆಟ್ಸ್ ಎಲ್ಲ ಇದೆ. ಅದೆಲ್ಲ ನಿಮ್ಗೆ ಗೊತ್ತಿಲ್ಲ. ಆಗ ಅಲ್ಲಿ ಹೋಗಿ ಬಂದು ಸರ್ವ ಸಿದ್ಧ ಮಾಡಿ ಬರ್ತೀನಿ, ಬಂದಿಲ್ಲ ನಿಮ್ಗೆ ಕರ್ಕೊಳ್ತೀನಿ. ದೇವರ ಇಷ್ಟ ಇದ್ರೆ ನಾವು ಅವರ ಅನಿಸಿದ್ರೆ ಆ ಒಂದೊಂದು ಗ್ರಹಗಳ ಮೇಲೆ ಹೊಸ ಸೃಷ್ಟಿಗಳು ಮಾಡಕ್ಕೆ ಮಾಡೋದು ಅವಕಾಶ ಕೊಡ್ಬೋದು ಅಲ್ವಾ? ಕರ್ತನಲ್ಲಿ ಇರುತ್ತೆ. ಲಾಸ್ಟ್ ಅಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ ಇಸ್ರೇಲ್ ಕನೆಕ್ಟ್ ಹೋಗ್ಬೇಕಾದ್ರೆ ಆಲ್ರೆಡಿ ಏನಾಗಿದ್ರು ಒಬ್ಬ ಸ್ತ್ರೀ ಇದು ಯಾರು ಹೆಸರು? ರಾಹಾಬ್. ಆ ರಾಹಾಬ್ ಏನ್ ಮಾಡ್ತಾರೆ? ಈ ಗುರುರಾತ್ರಿಯಲ್ಲಿ ಕಾಪಾಡ್ತಾರೆ. ಕಾಪಾಡ್ಬಿಟ್ಟು ದೇವರ ಬಗ್ಗೆ ಸಾಕ್ಷಿ ಕೊಟ್ಟು ನೋಡಿದ್ರಿ. ಏನು ಸ್ತ್ರೀಗಳು ಒಳ್ಳೆ ಸ್ತ್ರೀ ಇಲ್ಲ ರೀ, ಕೆಟ್ಟ ಸ್ತ್ರೀ, ವ್ಯಭಿಚಾರ ಸ್ತ್ರೀ, ಅದು ಯೆಹೋವನ ಬಗ್ಗೆ ಸಾಕ್ಷಿ ಕೊಡ್ತೇನೆ ಅಂತಾರೆ. ದಯವಿಟ್ಟು ನಾವು ಪ್ರಾಣ ಏನ್ ಮಾಡಿ ನೀವು ಉಳಿಸ್ರಿ. ನೀವೇನ್ ಮಾಡ್ಬೇಕು ಅಂದ್ರೆ ಒಂದು ಕೆಂಪು ಕೂದಲು ಬಿಟ್ಟಿಗೆ ಇವರು ರಾಹಾಬಿನ ಬಂದವರು ಯಾರು? ರಾಹಾಬಿನ ಯಾರು? ಆಮೇಲೆ ಜೀಸಸ್. ಯೇಸು ಕ್ರಿಸ್ತ ಬಂದಿದ್ದು ಯಾರು? ಯೇಸು ಕ್ರಿಸ್ತನ ಅಜ್ಜಿನೇ ಅಲ್ಲ ರಾಹಾಬ್. ಅದು ರಾಹಾಬ್ ಯಾರು ಮಾಡ್ತಾರೆ? ಇವರು ಆಲ್ರೆಡಿ ಎಲ್ಲಿದ್ದಾರೆ? ಆಲ್ರೆಡಿ ಎಲ್ಲಿದ್ದಾರೆ ಅಂದ್ರ ಅಲ್ಲಿ ಯಾರು ಯಾರು ಗೊತ್ತಾ? ಲೋಕದಲ್ಲಿ ಅಂದ್ರೆ ಎಳಿಬಂದ್ರೆ ಪಾಪದ ನಗರ. ಪಾಪದ ನಗರದಲ್ಲಿ ಏನ್ರಿ ದೇವರ ಮಕ್ಕಳೆಲ್ಲ ತಿಳಿದಿದ್ದಕ್ಕಿಂತ ಮುಂಚೆನೆ ಆಲ್ರೆಡಿ ಈ ಪಾಪದ ನಗರದಲ್ಲಿ ದೇವರಿಗೆ ಸಾಕ್ಷಿಯಾಗಿ ಬದುಕಿದಂತ ಮಕ್ಕಳು ಇದ್ರು ಅಲ್ವಾ? ಅವ್ರೇನು ರಕ್ಷಣೆ ಮಾರ್ಗದಲ್ಲಿ ಬರಲಿಲ್ಲ. ಅವರೆಲ್ಲ ವ್ಯಭಿಚಾರಿ ಸಂತತಿ ಇದ್ರು.
ಲೋಕದಲ್ಲಿ ಇಷ್ಟ ಆಗಿದ್ರು, ಆದ್ರೂ ದೇವ್ರ ಮೇಲೆ ಆದ್ರೂ ದೇವ್ರ ಮೇಲೆ ಸಾಕ್ಷಿ ಕೊಟ್ಟಿದ್ರು ಯಾರು? ಪಿತೃಗಳು. ಅದರ ಪಿತೃಗಳಿಗೆ ಸ್ಪೆಷಲ್ ರಕ್ಷಣೆ ಏನ್ ಕೈಗೊಳ್ತಾರೆ? ದಯವಿಟ್ಟು ನಮ್ಗೆ ಏನ್ ಮಾಡಿದ್ರು? ಪ್ರಾಣನ ಉಳಿಸ್ತೀನಿ. ಒಂದೇ ಒಂದು ಕೆಲಸ ಮಾಡಬೇಕು, ನಿಮ್ ಕೆಂಪು ಬುದ್ಧಿ ಮಾಡಬೇಕು. ಯೇಸು ಕ್ರಿಸ್ತನ ರ್ಯಾನ್ಸಮ್ ನಿಮ್ಗೆ ಏನಾಗಿರ್ಬೇಕು? ನಂಬಿಕೆ ಇರ್ಬೇಕು. ಅದಕ್ಕೆ ಪಿತೃಗಳು ನೋಡಿದ್ವಿ ಎಷ್ಟು ಎಕ್ಸಾಂಪಲ್ಸ್ ಇದೆ. ಕರ್ತನಲ್ಲಿ ಪ್ರೀತಿ ಅಂತ ಸರೋದ್ರೆ ಅಬ್ರಹಾಮ ಎಷ್ಟು ಕೋಟ್ಯಾಧಿಪತಿ ಅಲ್ಲ. ಬೈಬಲ್ ನೋಡಿದ್ರೆ ಅಬ್ರಹಾಮ ಓದ್ತೀನಿ ತಲೆಯಾಗಿಲ್ಲ ಸಾಲಿಲ್ಲ ಅಲ್ಲ. ನೋಡ್ಬೇಕಾದ್ರೆ ಬೇಕಾಗಿ ಅಬ್ರಹಾಮ ಒಂದು ದೊಡ್ಡ ಬಂಗಲೆ ಮಾಡೋದಿಲ್ಲ, ಕಟ್ಟೋದಾಗಿತ್ತ ಇಲ್ವಾ? ಕಟ್ಟಿದ್ರ? ಯಾಕೆ ಕಟ್ಟಲಿಲ್ಲ? ಓದಿ ಬೋಧನ ಯಾಕೆ ಕಟ್ಟಲಿಲ್ಲ ಅಂತ Hebrews 11 chapter 8. ಇಬ್ರಿಯರು 11ನೇ ಅಧ್ಯಾಯ Hebrews 11 chapter verse 10, 9 and 10 ಓದಿ. ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಭಾಗಿಯಾಗಿದ್ದ ಇಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಯಾಕೆಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ಏರಿಕೋ ಗೋಡೆ ಪರ್ಮನೆಂಟ್ ವಾಸ ಮಾಡಿದ ಎಲ್ಲೋ ಒಂದ್ ಕಡೆ ಮೂಲೆ ಇದ್ರು. ಈ ಏರಿಕೋ ಗೋಡೆ ಮೊದಲೇ ದೇವರು ಪ್ರಾಮಿಸ್ ಮಾಡ್ತಾರೆ, ಅವರು ದೇವರು ಶಾಶ್ವತ ಕಟ್ಟರೆ ಅದನ್ನೇ ನೀವು ಪಿತೃಗಳು ಎದ್ದು ನೋಡಿದ್ರು. ಅಂದ್ರೆ ಅದನ್ನ ಕರ್ತಾರೆ ಪಿತೃಗಳೇ. ಯೋಸೆಫ್ ಸಾಯ್ಬೇಕಾದ್ರೆ ಏನ್ ಕಮೆಂಟ್ ಕೊಡ್ತಾನೆ? ಒಂದು ಸೈಡ್ ನಾನೇನ್ ಮಾಡ್ತೀನಿ ನಮ್ಮ ತಿರುಗಿ ಒಂದು ಪುಸ್ತಕಗಳೇ ಇದ್ದಾರೆ. ಅಲ್ಲ ಯೋಸೆಫ್ ಏನ್ ಬರ್ತದೆ? ಅವನ ದೇಹನ ಏನ್ ಮಾಡಿ ಶವಸಂಸ್ಕಾರ ಮಾಡಿ ಏನ್ ಮಾಡಿ ನಾನು ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ ನಮ್ಮ ಹುಡುಗ ಏನ್ ಮಾಡಿದೀವ ಏನ್ ಫೇಸ್ ಅಲ್ಲ ಏನ್ ಗೊತ್ತಾ? ನಾನು ಎಷ್ಟೇ ದೊಡ್ಡ ಬದಲಿದ್ದೀನಿ, ನಾನು ಐದು ದೇಶದ ವಾಸಿ ಅಂತ ನಾನು ಎಲ್ಲಿ ವಾಸ ಮಾಡ್ಬೇಕು? ಪ್ರಾಮಿಸ್ ಲ್ಯಾಂಡ್ ಅಲ್ಲಿಗೆ ದೇಹ ಕೊಡೋದಿಲ್ಲ. ಹಾಗೆ ಫೇತ್ ಹೆಂಗಿತ್ತು? ಫೇತ್ ರಾಹಾಗಿರಂತ ವಿಶ್ವಾಸ ರೀ, ದೇವರ ವಾಗ್ದಾನ ಇದೆ ಅಂತ ಒಂದು ನಂಬಿಕೆ. ಅದರ ಮೋಸೆಸ್ ಹೇಗೆ ಕೆಲಸ ಮಾಡ್ತಿದ್ರ? He was very trained in the knowledge of Egypt. All knowledge. ಅದರ ಹಾಗೆ ಅವನ ಬಗ್ಗೆ ಒಂದು ಮಾತು ಹೇಳಿದ್ರು, ಸೂಪರ್ ಆಗಿ ನೋಡಿದ್ದೇನೆ. Hebrews 11 chapter verse 24 ಓದಿ. ಮೋಶೆಯು ದೊಡ್ಡವನಾದ ಮೇಲೆ, ಅದನ್ನೇ ಮಾಡ್ಕೊಳ್ಳಿ, ಮೋಸೆಯು ದೊಡ್ಡವನಾದ ಮೇಲೆ, ಚಿಕ್ಕವನಾಗಿರ್ಬೇಕಲ್ಲ, ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದು ನಂಬಿಕೆ. ಫಾರೋನ ಮಗಳ ಕುಮಾರ್ತೆಯ ಕುಮಾರತಿಯ ಮಗನೆಂದು ಎಣಿಸಿಕೊಳ್ಳುವುದು ಬೇಡವೆಂತ ಹೇಳಿದ್ದು ಯಾವಾಗ? ದೊಡ್ಡನಮ್ಮಲೆ ಯಾರಿಗೆ ಹೇಳ್ಕೊಂಡ್ರೆ ಸ್ಥಾನದಲ್ಲಿ ನಾವೇ ಥಿಂಕ್ ಮಾಡ್ತೀವಿ, ವಯಸ್ಸಿಗೆ ಕೊಡ್ತೀನಿ, ಆಸ್ತಿ ಬೇಕು ಅನ್ಪಿಸ್ಬೇಕು, ಇಲ್ಲ ಯಾರು ಹುಡುಗಿ ಕೊಡಲ್ಲ, ಇಲ್ಲ ಹೇಳ್ಬಿಟ್ಟಿಲ್ಲ, ಬೇರೆ ಪ್ಲಾನ್ ಮಾಡ್ಕೊಂಡಿದ್ದೀರಲ್ಲ, ಮೋಸ ಸೇರ್ ಮಾಡೋದಂತೆ ಬೇಡ ಅಂತ ಹೇಳಿದ್ರೆ ಯಾವಾಗ ವಯಸ್ಸಿನ ಏನು ಫೇತ್ ಇವಲ್ಲ ಸೂಪರ್ ಪಾಠ ಆಗಿರ್ಬೇಕಲ್ಲ. ಅದರ ಈಗ ನಮ್ಮ ಫೇತ್ ಆಗಿರ್ಬೇಕು, ಇವ್ರ ಫೇತ್ ಇದು ನಮ್ಮ ಫೇತ್ ಆಗಿರ್ಬೇಕು. ಲಾಸ್ಟ್ Hebrews 11:39 these all have obtained a good report to faith. ಇವೆಲ್ಲ ನಂಬಿಕೆ ಒಳ್ಳೆ ಹೆಸರನ್ನ ಸಂಪಾದಿಸ್ಕೊಂಡ್ರು. ನಾವು ಸಂಪಾದನೆ ಮಾಡಿದ ಏನ್ ಸಂಪಾದನೆ ಮಾಡಿದ್ರಿ? ಮಾತಾಡೆಲ್ಲ ಮಾಡ್ಬಿಟ್ಟು ಬಳ್ಳಿಸ್ಕೊಂಡು ಯೋಚನೆ ಮಾಡಿದ್ರಿ ಏನ್ ಸಂಪಾದನೆ ಮಾಡ್ತೀವಿ? ವಾಟ್ ಇಸ್ ಅವರ್ ಫೇತ್? ಈ ಫೇತ್ ಇಂದಲೇ ಬದುಕಿ ಯಾರು? ಜೀಸಸ್ ಕ್ರೈಸ್ಟ್. ಅದರ ಇಮ್ಯಾಜಿನ್ ಮಾಡಿ, ಅಬ್ರಹಾಂ ಅಂತ ಒಂದು ಸ್ತ್ರೀ ಮುಖಾಂತರ ಯೇಸು ಕ್ರಿಸ್ತನ ತಂದವರೇ ಅಂತಂದ್ರೆ ಇವಾಗ ನಮ್ಮೊಂದು ಪಾಠ ಪಿತೃಗಳಿಂದಲೇ ಏನ್ ಬರ್ತಿರೋದು ಇವತ್ತು ಕ್ರಿಸ್ತನ ಬಂದಿರೋದು. ಪಿತೃಗಳು ಏನ್ರಿ? ಹಳೆ ಒಡಂಬಡಿಕೆ ಬರ್ತಿರೋದು ಯಾರು ಬರ್ತಿರೋದು? ಪಿತೃಗಳು. ಆ ಪಿತೃಗಳು ಬರ್ತಿರೋ ವಿಚಾರಗಳನ್ನ ಓದ್ಬಿಟ್ಟು ನಮ್ಮಲ್ಲಿ ಇವತ್ತು ಡೆವಲಪ್ ಆಗ್ಬೇಕು. ಯಾಕೆ ಡೆವಲಪ್ ಆಗ್ಬೇಕು? ಕ್ರಿಸ್ತನ ಡೆವಲಪ್ ಆಗ್ಬೇಕು. ಯಾಕಂದ್ರೆ ಕ್ರಿಸ್ತನು ನಮ್ಮ ಬರಲೇ ದೇವರ ಚಿತ್ತ. ಕರೆಕ್ಟಾ? ನಮ್ಮ ಕ್ರಿಸ್ತನಾಗಿ ಮಾರ್ಪಾಡು ಮಾಡಲಿಕ್ಕೆ ದೇವರ ಬೇಕಾಗಬೇಕು. ಅದಕ್ಕೆಲ್ಲಾ ಒಂದು ಸ್ಟ್ರಕ್ಚರ್, ಎಲ್ಲಾ ರೀತಿ ಬೇಸ್ಮೆಂಟ್ ಫೌಂಡೇಶನ್ ಯಾರಿಗೂ ಕೊಟ್ಟಿದ್ದಾರೆ? ಪಿತೃಗಳ ಬರವಣಿಗೆಯಲ್ಲಿ ಸ್ಯಾಮ್ಸನ್ ದೇವರಿಗೆ ಮಾಡ್ತಾರೆ ಕಣ್ಣ ಸಾರಿ ಇದು ಶತ್ರುಗಳ ಕಣ್ಣು ಮತ್ತೆ ಏನ್ ತೆಗಿಬಿಡ್ತಾರೆ? ಕೂದಲು ತೆಗಿಬಿಡ್ತಾರಲ್ಲ, ಗಲ್ಲಲ್ಲ, ಕಣ್ಣು ತೆಗಿಬೇಕಾಗುತ್ತೆ. ಏನ್ ತೆಗಿಬೇಕಾಯ್ತು? ಕೈ ಕಾಲು ತೆಗಿಬೇಕಾಯ್ತು. ಕೈ ಕಾಲು ಆಡ್ತಾರೆ ಜಾಸ್ತಿ. ಕೈ ಕಾಲು ತೆಗಿಬಿಟ್ಟು ಸಂಗತಿಯೇ ಇಲ್ಲ, ಡೆಡ್ ಬಾಡಿ ಬಿದ್ದಿರೋದು. ಏನ್ ತೆಗಿಬಿಡ್ತಾರೆ? ಎಲ್ಲ ತೆಗಿಬಿಡ್ತಾರೆ. ಆ ದೇವರ ಏನ್ ಕೇಳ್ಕೊತಾರೆ? ಸಾಯಿ ಏನ್ ಕೇಳ್ಕೊತಾರೆ? ದೇವರ ಶಾಂತಿ ಏನ್ ಕೇಳ್ಕೊತಾರೆ? ನಾನು ಏನ್ ಕೊಡೋದು ಹೇಳ್ತಾರೆ? ಎಲ್ಲ ಬೈಬಲ್ ಓದ್ರಿ, ಓದಿದ್ರೆ ಬರ್ತಾರೆ ಮೈನಲ್ಲಿ
ಓದಿಲ್ಲ ಅಂತ ಅರ್ಥ. ಓದ್ಬೇಕಲ್ಲ ಬೈಬಲಲ್ಲಿ ದೇವ್ರ ಬೈಬಲ್ ಬೇಕಾದ್ರೆ ದೇವರೇ ಸಾಯೋದಕ್ಕಿಂತ ಮುಂಚೆ ಒಂದು ಸತಿ ನಾನು ಏನ್ ಮಾಡೋ ಶಕ್ತಿ ಕೊಡೋದು ಕೇಳಿದ್ರೆ ಗೊತ್ತಿದ್ದಲ್ಲ ಬಲ ಏನ್ ಮಾಡೋ ಕಣ್ ಕೇಳ್ಕೊಂಡ ನಾನು ಏನ್ ಕೇಳಿದೆ, ಅಯ್ಯೋ ದೇವರೇ ಒಂದು ಎರಡಿದೆ ಓದ್ರಲ್ಲ ಇದು ಒಂದಾನೆ ಕೊಟ್ಕೊಡು, ಇಲ್ಲಿ ಸಹ ತಪ್ಪು ಮಾಡಲ್ಲ. ಇವರೇ ಕೇಳ್ಕೊತಾರೆ ಈಗ ಒಂದ್ಸರಿ ಕೊಡೋದೇವ್ರೆ ನನಗಲ್ಲ ಯಾರು ಗೊತ್ತಾ ನಿಮ್ ಶತ್ರುಗೆ ಕೊಡೋದು ಆದ್ರೆ ಕೇಳ್ಕೊಂಡ್ರೆ ದೇವರ ನಾಶ ಮಾಡ್ತಾರೆ ಇಲ್ಲ. ಅದು ಫೇಕ್. ಸ್ಯಾಮ್ಸನ್ ಫೇಕ್ ನಮ್ಗೆ ಬೇಕು. ಇಂಥ ಫೇಕ್ ಕ್ಯಾರೆಕ್ಟರ್ಸ್ ಅಂತಂದ್ರೆ ನಮ್ಮಲ್ಲಿ ಕೃಷ್ಣ ಇರಬೇಕು. ಡೆವಲಪ್ ಆಗಬೇಕು. ಇನ್ನೊಂದು ವಾಕ್ಯ ಹೇಳ್ತಾರೆ Hebrews 11:31 Hebrews 11:31 ನಂಬಿಕೆಯಿಂದಲೇ ರಾಹಾಬಳೆಂಬ ಸುಂದರಿಯು ಗುಡಾಚಾರವನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ. ನಂಬದವರೊಂದಿಗೆ ನಾಶವಾಗಲಿಲ್ಲ. ಅದ್ರ ರಾಹಾಬ್ ನಂಬಿಕೆ ಏನ್ ಮಾಡ್ತಾರೆ, ಅವ್ರ ಹೆಸರು ಬಂದವ್ರೆ ಅದ್ರ ಸ್ವರ್ಗ ಬಂದಿಲ್ಲ, ಸ್ವರ್ಗ ಬಂದಿಲ್ಲ, ಸ್ವರ್ಗ ಬರೋದಿಲ್ಲ. ಯಾಕೆ ದೇವಿಗೆ ಆಸೆ ಪಟ್ಟರು, ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದಾರೆ. ರಾಹಾಬ್ ಏನಾಗಿದೆ ಎಂತ ಮೋಸವಾಗಿರ್ತದೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಅವ್ರ ಹೆಸರು ಬಂದಿದೆ. ಯೋನಾಥನ್ ಏಷ್ಯನ್ ಮಿನಿಸ್ಟರ್ ರೊಕ್ಕ ಬರ್ತಾರ, ಯಾಕೆ ಬರಲ್ಲ? ಸೌಲ್ ಯಾಕೆ ಬರಲ್ಲ? ಯೋನಾಥನ್ ಯಾಕೆ ಬರ್ತಾರೆ? ಯೋನಾಥನ್ ಎಷ್ಟು ರಾಜನಾಗಿ ಇರ್ಬೇಕಂದ್ರೆ ಗೊತ್ತಿದ್ರು ಸರಿ, ಫುಲ್ ಅಧಿಕಾರ ಯಾರು ಕೊಡ್ತಾರೆ? ದಾವೀದಿಗೆ ಕೊಡ್ತಾರೆ. ದಾವೀದಿಗೆಲ್ಲ ಬಿಡಿಸ್ಕೊಡ್ತಾನೆ. ನೆಕ್ಸ್ಟ್ ರಾಜ ನೀನೇ ಐಡೆಂಟಿಫೈ ಮಾಡಿ, ಅವ್ನ ವಿರುದ್ಧ ಒಳ್ಳೆ ಐಡೆಂಟಿಫೈ ಮಾಡ್ತಾರೆ. ಇವಾಗ ಯಾವ ತರ ವಿವರ ಇದೆ? ಸೌಲ್ ತರ ಇದ್ದ, ಯೋನಾಥನ್ ತರ ಇದ್ದ, ಪಿಚ್ಚುಗಳಿದ್ರಲ್ಲ ಇಷ್ಟು ಈ ತರ ಇದ್ರ. ಇನ್ನೊಂದು ವಾಕ್ಯಗಳು ತುಂಬಾ ಚೆನ್ನಾಗಿದೆ. ಅದರಲ್ಲಿ Hebrews 11:36 ಓದಿದ್ವಿ, ತುಂಬಾ ಚೆನ್ನಾಗಿದೆ ವಾಕ್ಯ. ಬೇರೆ ಕೆಲವರು ಅಪಹಾಸ್ಯ, ಕೊರಡೆಯ ಪೆಟ್ಟು, ಬೇಟೆ, ಸೆರೆಮನೆ ಇವುಗಳನ್ನು ಅನುಭವಿಸಿದರು. ನೋಡೋಣ ಇಂಗ್ಲಿಷ್ ಓದಿ ಚೆನ್ನಾಗಿದೆ. ಅದರ್ಸ್ ಅಂಡ್ ಟ್ರಯಲ್ಸ್ ಆಫ್ ಕ್ರೂಯಲ್ ಮಾಕಿಂಗ್. ಮಾಕಿಂಗ್ ಅಂದ್ರೆ ಪರಿಹಾಸ, ಗೇಲಿ, ಅವಮಾನ ಅಲ್ಲ. ಆಮೇಲೆ ಸ್ಕ್ರಾಚಿಂಗ್ಸ್, ಮೋರ್ ಬಾಂಡ್ಸ್ ಆಫ್ ಇಂಪ್ರಿಸನ್ಮೆಂಟ್. ಇವೆಲ್ಲ ಪ್ರಿನ್ಸಿಪಲ್ ಜೀವನದಲ್ಲಿ ನಡೆದಿರುತ್ತೆ. ಯಾರ ಸುಖವಾಗಿ ಎಲ್ಲ ಏನ್ ಮಾಡಕ್ ಹೋಗಿಲ್ಲ, ದೇವರಿಗೆ ನಂಬಿಕೆ ಇಲ್ಲ. ಅದಕ್ಕೆ ದೇವರು ಹೇಳೋದು, ನೀವು ಎಲ್ಲರೂ ನಂಬಿಕೆ ಏನ್ ಮಾಡೋದು, ಒಳ್ಳೆ ಹೆಸರನ್ನ ಸಂಪಾದನೆ ದೇವರು ವಿಷಯ ಕೊಡ್ಬೇಕು. ಅದಕ್ಕೆ ಮಾತಾಡಿದ್ರು ಇಲ್ಲೇ ವರ್ಸ್ 16 ಓದಿ. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು. ಆದ್ದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ, ದೇವರು ಅವರ ದೇವರನ್ನು ಹೇಳಿಸಿಕೊಳ್ಳೋದಕ್ಕೆ ಮಾಡೋದಂತೆ ನಾಚಿಕೊಳ್ಳದೆ ದೇವರು ಸಾಕ್ಷಿ ಕೊಡ್ತಾರೆ. ಇವರು ಯಾರ ಮಕ್ಕಳು? ನನ್ನ ಮಕ್ಕಳು. ನಾನು ಇವ್ರು ದೇವರು ಅಂತ ದೇವರು ಹೇಳಿದ್ರೆ ದೇವರೇ ಮಾಡೋದಂತೆ ನಾಚಿಕೆ ಪಡೋದು ಅಲ್ಲ. ರಾಹಾಬ್ ದೇವರು ಬಿಡ್ತಾರೆ. ಕೆಲಸ ಹೊರಗಡೆ ಈ ತರ ಒಂದು ಪಾಠಗಳು ಸತ್ಯಗಳು ಬೇಕಿರೋದ್ರಿಂದ ನಾವು ಆದಷ್ಟು ನಮ್ಮ ಗುಡ್ಡಗಳೇ ಮಾಡೋಣ, ಪತ್ರ ಮಾತಾಡೋದಕ್ಕೆ ಪ್ರಯತ್ನ ಮಾಡೋಣ. ಕೊಟ್ಟಂತ ಅವಕಾಶಗಳಿಗೆ ದೇವರ ಮಾತುಗಳನ್ನು ಆಶೀರ್ವದಿಸಿ. ಥ್ಯಾಂಕ್ ಯು.